ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದ ಮೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ. ಸರಸ್ವತಿ ನಮಸ್ತುಭ್ಯ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಎನ್ನುವಂಥ ಶ್ಲೋಕದ ಒಂದು ಆಧಾರದ ಮೇಲೆ ನಾವು ಈ ಗ್ರಾಮೀಣ ಮಟ್ಟದಲ್ಲಿ ಉತ್ತಮ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾವು ನಿವೇದಿತ ಆಂಗ್ಲ ಮಾಧ್ಯಮಿಕ ಹಿರಿಯ ಪ್ರಾಥಮಿಕ ಶಾಲೆಯನ್ನು 2001ರಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅಲ್ಲಿಂದ ಇವತ್ತಿನವರೆಗೂ ಯಾವ ಅಡೆತಡೆಗಳಿಲ್ಲದೆ ಈ ಐಗೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮ ದೇವತೆಗಳ ಆಶೀರ್ವಾದದಿಂದ ಮತ್ತು ನಮ್ಮ ಹಿರಿಯ ಪೋಷಕ ಬಳಗದ ಆಶೀರ್ವಾದದಿಂದ ಇಲ್ಲಿವರೆಗೂ ಸತತವಾಗಿ ಯಾವುದೇ ವಿಘ್ನಗಳಿಲ್ಲದೆ ನಡ್ಕೊಂಡು ಬಂದಿರ್ತೇವೆ. ಉತ್ತಮ ಶಿಕ್ಷಣ ನೀಡುವುದು, ಉತ್ತಮ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವುದು, ಸಮಾಜಮುಖಿ ಕೆಲಸ ಮಾಡುವುದು ನಮ್ಮ ಸಂಜೀವಿನಿ ವಿದ್ಯಾಸಂಸ್ಥೆಯ ಮಹಾನ್ ಆಶಯ ಆಗಿದೆ. ಆ ಆಶಯಕ್ಕೆ ಎಲ್ಲರ ಸಹಾಯ ಸಹಕಾರ ಮತ್ತು ಅಗತ್ಯತೆಗಳನ್ನು ಪೂರೈಸುವಲ್ಲಿ ನಿಮ್ಮ ಒಂದು ಸಹಾಯ ಎಂದಿಗೂ ಹೀಗೆ ಇರಲಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲರ ಶುಭ ಆಶಯಗಳೊಂದಿಗೆ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಡ್ತಾ ಒಂದು ಹಂತಕ್ಕೆ ಬಂದಿರುವಂಥ ನಮ್ಮ ನಿವೇದಿತ ಶಾಲೆಯ ಸೇವೆ ನಮ್ಮ ಮುಂದಿನ ಎಲ್ಲ ಮಕ್ಕಳಿಗೂ ಒದಗುವಲ್ಲಿ ನಮ್ಮ ಪ್ರಯತ್ನ ಸತತವಾಗಿರುತ್ತೆ. ನಮ್ಮಿಂದ ಏನೇ ನಿರೀಕ್ಷೆಗಳಿದ್ದರೆ ನಮ್ಮಲ್ಲಿಗೆ ಜ್ಞಾನದ ಹಸಿವನ್ನು ಇಟ್ಕೊಂಡು ಬಂದಂಥ ಪ್ರತಿಯೊಂದು ಮಗುವಿಗೂ ಸಾಗರದ ಉಪಾಧಿಯಲ್ಲಿ ನಾವು ಜ್ಞಾನವನ್ನು ನೀಡ್ತೇವೆ, ತಿಳುವಳಿಕೆಯನ್ನು ನೀಡ್ತೇವೆ, ಅವರುಗಳನ್ನು ಉತ್ತಮ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆತ್ಮೀಯರೇ, ಎಲ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು.
ನಿವೇದಿತಾ ವೈಭವ 2025 ಈ ಸುಂದರ ಸಮಾರಂಭಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದ ವಿವರ ಈ ಕೆಳಕಂಡಂತಿದೆ. ಈ ಸಮಾರಂಭದ ಉದ್ಘಾಟನೆಯನ್ನು ಶ್ರೀಯುತ ಜಿ ಕೊಟ್ರೇಶ್ ಅವರು ಮಾಡಬೇಕಿತ್ತು.
ಸೊ ಅವರ ಅನುಪಸ್ಥಿತಿಯಲ್ಲಿ ವೇದಿಕೆ ಮೇಲಿರುವ ಗಣ್ಯರು ಮಾಡ್ತಾರೆ. ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, me Ashok standing here for hosting this great event, and it's my pleasure to welcome you all for this mega event of our school, Nivedita Vaibhava. ಎಲ್ಲರಿಗೂ ಶುಭ ಸಂಜೆ ಪೋಷಕ ಬಂಧುಗಳೇ, ನಿವೇದಿತಾ ವೈಭವಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಬಹುಜನಂ ಕೈ ಮುಗಿದ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮ ಎಲ್ಲೆನೆಂದು ಸಂಶಯಿಸಬೇಡ. ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ ಮಹಿಮೆ ಮನಸೋತಡೆಯೋ ಮಂಕುತಿಮ್ಮ, ಮನಸೋತಡೆಯೋ ಮಂಕುತಿಮ್ಮ. DVG ಅವರ ಆಧುನಿಕ ಭಗವದ್ಗೀತೆ ಎಂದು ಖ್ಯಾತರಾಗಿರುವ ಮಂಕುತಿಮ್ಮನ ಕಗ್ಗದ ಈ ಸಾಲುಗಳು ಪ್ರಾಯಶಃ ವಾಸ್ತವಕ್ಕೆ ತುಂಬ ಹತ್ತಿರವಾಗಿವೆ. ಕಗ್ಗದ ಈ ಸಾಲುಗಳನ್ನು ನೆನೆಯುತ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಶ್ರೀ ಸಂಜೀವಿನಿ ವಿದ್ಯಾಸಂಸ್ಥೆ ರಿಜಿಸ್ಟರ್ ಐಗೂರು, ನಿವೇದಿತಾ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಐಗೂರು, ದಾವಣಗೆರೆ ಉತ್ತರ ವಲಯ. ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಯಾವುದೇ ಸಮಾರಂಭವಾಗಲಿ ದೇವರನ್ನು ನೆನೆಯೋದು ನಮ್ಮ ಸನಾತನ ಧರ್ಮದ ಸಂಪ್ರದಾಯ. ಅಂತೆಯೇ ನಮ್ಮ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು ಒಂದು ಪ್ರಾರ್ಥನಾ ನೃತ್ಯ ರೂಪಕವನ್ನು ತಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ದೆಮ್ ಆನ್ ಸ್ಟೇಜ್ ಪ್ಲೀಸ್. गणपतिं मनसा स्मरामि, महागणपतिं 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 वसिष्ठवामदेवातिवन्दित महागणपतिं मनसा स्मरामि, महागणपतिं वसिष्ठवामदेवातिवन्दित महागणपतिं गणपतिं महाकाव्यनाटकादिप्रियं मूषिकवाहनमोदकप्रियं, महाकाव्यनाटकादिप्रियं मूषिकवाहनमोदकप्रियं पप्पमगमरि सरि सनि सपमगम पापनि सरि गमरि सरि सनि पम सनि पमगमनि पमरि गमरि रि स सानि पमरि स
ಮಹಾಗಣಪತಿಂ ಮಹಾಗಣಪತಿಂ ಗಣಪತಿಂ ತಮ್ಮ ಮನಮೋಹಕ ನೃತ್ಯದ ಮೂಲಕ ವಿಘ್ನ ವಿನಾಶಕನನ್ನ ಭಜಿಸಿದ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಅತಿಥಿ ದೇವೋ ಭವ, ಒನ್ ಆಫ್ ದ ಎಟರ್ನಲ್ ವ್ಯಾಲ್ಯೂ ಆಫ್ ಇಂಡಿಯಾ. ಅತಿಥಿಗಳಲ್ಲಿ ದೇವರನ್ನ ಕಾಣೋದು ಈ ಮಣ್ಣಿನ ಗುಣ. ಅತಿಥಿ ದೇವೋ ಭವ, ಒನ್ ಆಫ್ ದ ಎಟರ್ನಲ್ ವ್ಯಾಲ್ಯೂ ಆಫ್ ಇಂಡಿಯಾ. ಅತಿಥಿಗಳಲ್ಲಿ ದೇವರನ್ನ ಕಾಣೋದು ಈ ಮಣ್ಣಿನ ಗುಣ. ಅಂತೆಯೇ ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂಥ ಸಂದರ್ಭ. ಮೊದಲನೇದಾಗಿ ಇವರು ನಿವೇದಿತಾ ಎಂಬ ಕನಸಿನ ಕೂಸಿನ ಮಹಾತಾಯಿ. ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸೇವೆಗೆ ಟೊಂಕ ಕಟ್ಟಿ ನಿಂತವ ಮತ್ತು ಗಟ್ಟಿಗಿತ್ತಿ. ಇನ್ನು ಭರಪೂರ ಹೊಗಳಿಕೆಗೆ ಅರ್ಹರೆಂದರೂ ಅತಿಶಯೋಕ್ತಿ ಏನಲ್ಲ. ಈಗಾಗಲೇ ಬಹುತೇಕರಿಗೆ ಈ ಪೂರ್ವ ಪೀಠಿಗೆ ಅರ್ಥವಾಗಿದೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಮತ್ತಾಕೆ ತಡ, ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತೇಳಿ ಲಲಿತಾ ಪಿ ಮಣೂರ್ ಮೇಡಮ್, ಸಂಸ್ಥಾಪಕ ಅಧ್ಯಕ್ಷರು ನಿವೇದಿತಾ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಇವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಇವ್ರನ್ನ ವೇದಿಕೆಗೆ ಕರೆತರಬೇಕು ಅಂತೇಳಿ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದ ಚಿನ್ಮಯಿ ಮೇಡಮ್ ಇವರಲ್ಲಿ ವಿನಂತಿ. ಧನ್ಯವಾದಗಳು ಮೇಡಮ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ನಿವೇದಿತಾ ವೈಭವ. ನಮ್ಮ ಶಾಲೆಯ ಯಾವುದೇ ಮೂಲೆಯಲ್ಲಿ ಸದ್ದಾದ್ರೆ ಸಾಕು ಕಾಳಜಿಯ ದನಿಯೊಂದು ಸಿಟ್ಟಿಗೆ ಏಳುತ್ತದೆ. ಅದೇ ರೀತಿ ಅಂದಿನ ದಿನದ ವಿಶೇಷತೆಯನ್ನ ನಿತ್ಯ ಪ್ರಾರ್ಥನಾ ಹಾಲಲ್ಲೇ ಉಣಬಡಿಸುತ್ತದೆ. ಆ ದನಿ ಮತ್ತಿನ್ಯಾರದು ಅಲ್ಲ, ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ಪರಮೇಶ್ ಎಸ್ ಮಣೂರ್. ಐ ವುಡ್ ರಿಕ್ವೆಸ್ಟ್ ಯು ಸರ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಇವರನ್ನ ವೇದಿಕೆ ಕರೆತರಬೇಕು ಅಂತೇಳಿ ಲೋಕೇಶ್ ಸರ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಜೋರಾದ ಚಪ್ಪಾಳೆಯೊಂದಿಗೆ ಗಣ್ಯರನ್ನ ಬರಮಾಡಿಕೊಳ್ಳೋಣ. ಧನ್ಯವಾದಗಳು ಪರಮೇಶ್ ಸರ್. ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಜ್ಯೋತಿ ಎಸ್, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಐಗೂರು, ಇವರನ್ನ ವೇದಿಕೆಗೆ ಕರೆತರಬೇಕು ಅಂತ ಕಾಂಚನಾ ಮೇಡಮ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರುವ ಮತ್ತೋರ್ವ ಅತಿಥಿಗಳಾದ ಶ್ರೀಮತಿ ನಾಗರತ್ನ, ಕಾರ್ಯದರ್ಶಿಗಳು ಜ್ಞಾನದೀಪ ವಿದ್ಯಾಸಂಸ್ಥೆ ರಿಜಿಸ್ಟರ್ ಚಿತ್ರದುರ್ಗ, ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ವಿದ್ಯಾಭಾರತಿ, ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕೆಂದು ಶ್ರೀಮತಿ ನಾಗವೇಣಿ ಮೇಡಮ್ ಇವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. Thank you very much for being part of the ನಿವೇದಿತಾ ವೈಭವ ಮೇಡಮ್. ಹಾಗೂ ಈ ಸಮಾರಂಭದಲ್ಲಿ ಹಾಜರಿರುವ ಮತ್ತೋರ್ವ ಅತಿಥಿಗಳಾದ ಶ್ರೀಮತಿ ರೂಪಾ ಬಿ ಬಸಪ್ಪನವರ್, ಸಮೂಹ ಸಂಪನ್ಮೂಲ ಅಧಿಕಾರಿಗಳು, ಕಂದನಕೋವಿ ಕ್ಲಸ್ಟರ್, ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕೆಂದು ನಮ್ಮ ಶಾಲೆಯ ಶಿಕ್ಷಕಿಯಾದ ಚಿನ್ಮಯಿ ಮೇಡಮ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಫಾರ್ ಕಮಿಂಗ್ ಆನ್ ಸ್ಟೇಜ್. ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರುವ ಮತ್ತೋರ್ವ ಅತಿಥಿಗಳಾದಂತಹ ಅಶೋಕ್ ಸರ್, ನಿಕಟಪೂರ್ವ CRP ಕಂದನಕೋವಿ ಕ್ಲಸ್ಟರ್, ಇವರು ಕೂಡ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತೇಳಿ ನಮ್ಮ ಶಾಲೆಯ ಸಹ ಶಿಕ್ಷಕರಾದಂತಹ ಶಿವರಾಜ್ ಸರ್ ವಿನಂತಿ.
ಧನ್ಯವಾದಗಳು ಸರ್. ಹಾಗೂ ಈ ಸಮಾರಂಭದಲ್ಲಿ ಹಾಜರಿರುವ ಮತ್ತೋರ್ವ ಅತಿಥಿಗಳಾದ ಕರಿಬಸಪ್ಪ ಎನ್, ನಿರ್ದೇಶಕರು ಸಂಜೀವಿನಿ ವಿದ್ಯಾಸಂಸ್ಥೆ ಹಾಗೂ ಮಾಜಿ ಸದಸ್ಯರು ಗ್ರಾಮ ಪಂಚಾಯಿತಿ ಬಸವನಾಳ್, ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕೆಂದು ವೀಣಾ ಮೇಡಮ್ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನಗಳು ಬಾರದಿರಲಿ ಎಂದು ವಿಘ್ನ ವಿನಾಶಕನಾದ ಗಣೇಶನಲ್ಲಿ ಪ್ರಾರ್ಥಿಸಲಿದ್ದಾರೆ ಲೋಕೇಶ್ ಸರ್. ಬೆನಕ ಬೆನಕ ಏಕದಂತ ಪಚ್ಚೆಕಲ್ಲು ಪಾಣಿಪೀಠ ಮುತಿನುಂಡೆ ಹೊನ್ನಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭೂಮಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಅಂಬಾ ಪ್ರಿಯಾತನಯ ಆದಿ ಪೂಜಿತನೇ, ಮೂಡಣದಿರವಿ ಎದ್ದ ನೀ ಏಳು ಬೆನಕ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭೂಮಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಮಾಮರದಿ ಕೋಗಿಲೆಯು ಪಚ್ಚವರ್ಣದ ಗಿಳಿಯು ಸುಪ್ರಭಾತವ ನಿನಗೆ ಹಾಡುತ್ತಿವೆ ಬೆನಕ. ಮಾಮರದಿ ಕೋಗಿಲೆಯು ಪಚ್ಚವರ್ಣದ ಗಿಳಿಯು ಸುಪ್ರಭಾತವ ನಿನಗೆ ಹಾಡುತ್ತಿವೆ ನೆನಕ. ಆ ನಿನ್ನ ಸೊಂಡೀಲು ನಿನ್ನ ಬರುವನು ಕಾದು, ಆ ನಿನ್ನ ಸೊಂಡೀಲು ನಿನ್ನ ಬರುವನು ಕಾದು, ಕಾಲುಗಳ ತಿನ್ನುತ್ತಲಿ ಕುಳಿತಿಹುದು ಬೆನಕ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಹುಲ್ಲುಗರಿಕೆಯು ದೂರ್ವೇ ಆಗಿ ಕಾದಿಹುದು, ಪೂಜೆಯಲ್ಲಿ ನಿನ್ನ ಅಲಂಕರಿಸಲೆಂದು. ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಹವು, ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಹವು, ಗಣಪತಿಯ ಅರ್ಚನೆಗೆ ಸಿದ್ಧವಾಗಿವೆಂದು. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭೂಮಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ನಿನಗಾಗಿ ಮಾಡಿಟ್ಟ ತಂಬಿಟ್ಟು ಚಕ್ಕುಲಿ ಕಾಯುತ್ತಿವೆ ನಿನ್ನ ಸ್ವೀಕಾರಕ್ಕಾಗಿ. ನಿನಗಾಗಿ ಮಾಡಿಟ್ಟ ತಂಬಿಟ್ಟು ಚಕ್ಕುಲಿ ಕಾಯುತ್ತಿವೆ ನಿನ್ನ ಸ್ವೀಕಾರಕ್ಕಾಗಿ. ನಿನ್ನ ಪೂಜೆಯ ಮಾಡೆ ಭಕ್ತ ಜನರುಂದ, ನಿನ್ನ ಪೂಜೆಯ ಮಾಡ ಭಕ್ತ ಜನರುಂದ, ಕಾದಿಹುದು ನಿನ್ನ ವರ ಭಿಕ್ಷೆಗಾಗಿ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭೂಮಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಅಂಬಾ ಪ್ರಿಯಾತನಯ ಆದಿ ಪೂಜಿತನೇ, ಮೂಡಣದಿರವಿ ಎದ್ದ ನೀ ಏಳು ಬೆನಕ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭೂಮಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಧನ್ಯವಾದಗಳು. Not an attempt to change the God's mind, but it is an attempt to let God change our mind. ಪ್ರಾರ್ಥನೆ ಎನ್ನುವುದು ದೇವರ ಮನಸ್ಸನ್ನ ಬದಲಾಯಿಸಲು ಅಲ್ಲ, ದೇವರು ನಮ್ಮ ಮನಸ್ಸನ್ನ ಬದಲಾಯಿಸಲಿ ಅಂತ. ದೇವರು ನಮ್ಮ ಮನಸ್ಸನ್ನ ಬದಲಾಯಿಸಲಿ ಮತ್ತು ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನಗಳು ಬಾರದಿರಲಿ ಎಂದು ವಿಘ್ನ ವಿನಾಶಕನಲ್ಲಿ ಬೇಡಿದ ಲೋಕೇಶ್ ಸರ್ ಅವರಿಗೆ ಧನ್ಯವಾದಗಳು. ಈ ಇಳಿ ಸಂಜೆಗಳೇ ಹೀಗೆ ಒಂಥರ ಸಾಧು, ಇವುಗಳಿಗೆ ಮಠ ಮಠ ಮಧ್ಯಾಹ್ನದ ಮಹಾ ಮೋಸವು ಗೊತ್ತಿಲ್ಲ, ಕಾರಿರುಳಿನ ಕ್ರೌರ್ಯವು ಗೊತ್ತಿಲ್ಲ. ಇದು ಅಗದಿ ಶುಭ ವೇಳೆ, ಗೋಧೂಳಿ ಎದ್ದಾಡುವ ಮಂಗಳಕರ ವೇಳೆ. ಇಂತಹ ಶುಭ ವೇಳೆಯಲ್ಲೇ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ, ಒಂದಷ್ಟು ಅಭೂತಪೂರ್ವ ಕ್ಷಣಗಳಿಗೆ ಸಾಕ್ಷಿಯಾಗೋಣ ಅಂತ ಹೇಳಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಆರಂಭದ ಘಟ್ಟ ಸ್ವಾಗತ. ನಿಮ್ಮೆಲ್ಲರನ್ನು ಈ ಒಂದು ಸುಂದರ ಸಮಾರಂಭಕ್ಕೆ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದ ಕಾಂಚನಾ ಮೇಡಮ್ ಅವರು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ
ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ ಎಂದು ಹೇಳುತ್ತಾ ವಿಘ್ನೇಶ್ವರನನ್ನು ಮನದಲ್ಲಿ ನೆನೆಯುತ್ತಾ ಹಚ್ಚೋಣ ಪ್ರೀತಿಯ ಹಣತೆ ನಮ್ಮ ಮನಸ್ಸುಗಳ ಪ್ರೀತಿಯ ಆದರತೆ. ಹಚ್ಚೋಣ ಪ್ರೀತಿಯ ಹಣತೆ ನಮ್ಮ ಮನಸ್ಸುಗಳ ಪ್ರೀತಿಯ ಆದರತೆ. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ, ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ, ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ಸರ್ವರಿಗೂ ಕೂಡ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ವೇದಿಕೆಯ ಮೇಲೆ ಆಗಮಿಸಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ ಲಲಿತಾ ಪಿ ಮಣೂರ್ ಅಧ್ಯಕ್ಷರು, ಸಂಜೀವಿನಿ ವಿದ್ಯಾಸಂಸ್ಥೆ ರಿಜಿಸ್ಟರ್ ಐಗೂರ್, ಇವರಿಗೂ ಈ ಸಮಾರಂಭದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಮುಖ್ಯ ಅತಿಥಿಗಳು ಶ್ರೀ ಪರಮೇಶ್ ಎಸ್ ಮಣೂರ್, ಕಾರ್ಯದರ್ಶಿಗಳು, ಸಂಜೀವಿನಿ ವಿದ್ಯಾಸಂಸ್ಥೆ ರಿಜಿಸ್ಟರ್ ಐಗೂರ್, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಶ್ರೀಮತಿ ಜ್ಯೋತಿ ಎಸ್ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಐಗೂರು, ಇವರಿಗೂ ಕೂಡ ಈ ಸಮಾರಂಭದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಮನಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಶ್ರೀಮತಿ ಟಿ ನಾಗರತ್ನ, ಕಾರ್ಯದರ್ಶಿಗಳು, ಜ್ಞಾನದೀಪ ವಿದ್ಯಾಸಂಸ್ಥೆ ರಿಜಿಸ್ಟರ್ ಚಿತ್ರದುರ್ಗ, ವಿದ್ಯಾಭಾರತಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು, ಇವರಿಗೂ ಕೂಡ ಈ ಒಂದು ಸಮಾರಂಭಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ತದನಂತರ ಶ್ರೀಮತಿ ರೂಪಾ ಬಿ ಬಸಪ್ಪನವರು, CRP ಕಂದನಕೋವಿ ಕ್ಲಸ್ಟರ್, ಇವರಿಗೂ ಕೂಡ ಈ ಸಮಾರಂಭಕ್ಕೆ ಗೌರವಾನ್ವಿತ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಿಕಟಪೂರ್ವ CRP ಅಶೋಕ್ HR, ಇವರಿಗೂ ಕೂಡ ಈ ಸಮಾರಂಭದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಶ್ರೀ ಕರಿಬಸಪ್ಪ KN, ನಿರ್ದೇಶಕರು, ಸಂಜೀವಿನಿ ವಿದ್ಯಾಸಂಸ್ಥೆ ಹಾಗೂ ಮಾಜಿ ಸದಸ್ಯರು, ಗ್ರಾಮ ಪಂಚಾಯಿತಿ ಬಸವನಾಳ್, ಇವರಿಗೂ ಕೂಡ ಈ ಸಮಾರಂಭದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ.
ಹಾಗೆಯೇ ನಮ್ಮ ಶಾಲೆಯ ಗೌರವಾನ್ವಿತ ಮುಖ್ಯ ಶಿಕ್ಷಕರು ಮತ್ತು ನನ್ನ ಪ್ರೀತಿಯ ಸಿಬ್ಬಂದಿ ವರ್ಗದವರೆಲ್ಲರಿಗೂ ಕೂಡ ಈ ಸಮಾರಂಭಕ್ಕೆ ಸ್ನೇಹಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶಾಲೆಯ ಭವ್ಯ ಭವಿಷ್ಯತ್ ಭಾರತದ ಪ್ರಜೆಗಳಾದ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನನ್ನ ನೆಚ್ಚಿನ ಮುದ್ದು ಮಕ್ಕಳಿಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಸ್ತ ಪೋಷಕರಿಗೂ, ಶಿಕ್ಷಣ ಪ್ರೇಮಿಗಳಿಗೂ ಹಾಗೂ ಗ್ರಾಮಸ್ಥರಿಗೂ ಆರಕ್ಷಾ ಠಾಣಾ ಸಿಬ್ಬಂದಿಯವರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಮೆಲ್ಲರನ್ನು ಈ ಸುಂದರ ಸಮಾರಂಭಕ್ಕೆ ಸ್ವಾಗತಿಸಿದ ಕಾಂಚನಾ ಮೇಡಮ್ ಅವರಿಗೆ ಧನ್ಯವಾದಗಳು. And I would request you policemen, rural station ದಾವಣಗೆರೆ, ಸರ್ ಪ್ಲೀಸ್ ಬ್ಯಾರಿಕೇಡ್ ಒಳಗಡೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೂ ವೇದಿಕೆಯ ಬಲಭಾಗದಲ್ಲಿರುವಂಥ ಎಲ್ಲ ಪೋಷಕರಲ್ಲಿ ಕಳಕಳಿಯ ಮನವಿ, ದಯವಿಟ್ಟು ತಮ್ಮ ಮಕ್ಕಳನ್ನು ಅಲ್ಲಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಿಮಗೆ ಆಸನದ ವ್ಯವಸ್ಥೆ ಇದೆ ಆ ಕಡೆ ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲಿಯದೋ ಬತ್ತಿ ಇನ್ನೆಲ್ಲಿಯದೋ ತೈಲ, ಒಂದಕ್ಕೊಂದು ಪೂರಕವಾಗಿದ್ದರೆ ಇನ್ನೆಲ್ಲಿ ಉನ್ನತಿಗೆ ಬೆಳಕು ಕಡಿಮೆ. ಸುತ್ತಲೂ ಕವಿಯುತ್ತಿರುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆ ಹಚ್ಚೋಣ, ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡೋಣ ಅಂತ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧಿಕೃತ ಚಾಲನೆ ನೀಡಿದ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇಡೀ ಕಾರ್ಯಕ್ರಮದ ಜೀವಾಳವೆಂದರೆ ಪ್ರಾಸ್ತಾವಿಕ ನುಡಿ. ಈ ಸಮಾರಂಭವನ್ನು ಕುರಿತು ಪ್ರಾಸ್ತಾವಿಕ ಭಾಷಣವನ್ನು ಆಡಬೇಕೆಂದು ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಬಸವರಾಜ್ ಸರಲ್ಲಿ ವಿನಂತಿ. ಹಲೋ. ಚಳಿ ಇರಲಿ, ಮಳೆ ಇರಲಿ, ಮಂಜು ಸುರಿಯುತ್ತಲಿರಲಿ, ಬಿಸಿಲು ಕುದಿಸುತ್ತಲಿರಲಿ, ಮುಮ್ಮುಖದ ಋತುಮಾನ ಹೇಗೋ ಇರಲಿ, ನಗುತ್ತ ಒಲಿವೆವು ನಾವು, ನಗುತ್ತ ಒಲಿಸುವೆವು, ನಗುತ್ತ ಒಲಿವೆವು ನಾವು, ನಗುತ್ತ ಒಲಿಸುವೆವು. ದ.ರಾ. ಬೇಂದ್ರೆಯವರ ಈ ಸುಂದರ ಸಾಲುಗಳೊಂದಿಗೆ ಸಂಜೀವಿನಿ ವಿದ್ಯಾಸಂಸ್ಥೆ ನಿವೇದಿತ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ 2024-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ನಿವೇದಿತ ವೈಭವ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ಸಮಸ್ತ ಪೋಷಕ ವರ್ಗದವರೇ, ಶಿಕ್ಷಣ ಪ್ರೇಮಿಗಳೇ, ಗ್ರಾಮಸ್ಥರೇ, ನನ್ನ ಎಲ್ಲ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಹಣ ಹೆಚ್ಚಿ ನಮಸ್ಕರಿಸುತ್ತಾ ಈ ಒಂದು ಸುಂದರ ಸಮಾರಂಭಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ, ಇಂದಿನ ರಾಕೆಟ್ ವೇಗದ ಜಗತ್ತಿನಲ್ಲಿ ಸವಾಲುಗಳನ್ನು ಎದುರಿಸಲು ಕೇವಲ ಅಂಕಗಳನ್ನು ಬೆನ್ನತ್ತಿರುವ ಹೊತ್ತಲ್ಲಿ ಅಂಕದಷ್ಟೇ ಈ ನೆಲದ ಮಾತುಗಳಿಗೂ ವ್ಯಕ್ತಿ ಕಿವಿಯಾಗಬೇಕು. ಸಂಸ್ಕೃತಿ ಸಂಸ್ಕಾರದೊಂದಿಗೆ ಈ ನೆಲದಲ್ಲಿಯೇ ಕಾಲೂರಿ ದಿಗಂತ ಏರುವ ಅರಿವು,
ಕನಸುಗಳ ಜೊತೆಗೆ ಆಧುನಿಕೋತ್ತರ ಶಿಕ್ಷಣ ನೀಡುವ ಶಾಲೆಗಳನ್ನು ಹುಡುಕುವುದು ಕಷ್ಟ ಸಾಧ್ಯ. ಶಿಕ್ಷಣ ಎಂಬಕ್ಕೆ ಹೊಸ ಅರ್ಥ ಹುಡುಕುವ ಹೊತ್ತಿನಲ್ಲಿ ನೆಲದ ಸಂಸ್ಕೃತಿ, ನಮ್ಮ ಕಳ್ಳು ಬಳ್ಳಿಯ ನಂಟಿನೊಂದಿಗೆ ಹಿಂದಿನ 5G ತಲೆಮಾರಿನ ಆಧುನಿಕೋತ್ತರ ಶಿಕ್ಷಣದ ಸಮನ್ವಯತೆಯನ್ನು ಸಾಧಿಸಿಕೊಂಡು ಶಿಕ್ಷಣ ನೀಡುವುದು ಕೂಡ ಇಂದಿನ ಸವಾಲು. ಈ ವಿಷಯದಲ್ಲಿ ಬೇರೆ ಯಾವ ಶಾಲೆಗಳು ಹೇಗಿವೆಯೋ ಗೊತ್ತಿಲ್ಲ, ನಮ್ಮ ನಿವೇದಿತ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಈ ಎಲ್ಲ ಶಾಲೆಗಳಂತಲ್ಲ. ಹಿಂದಣ ಅನಂತವನ್ನ ಮುಂದಣ ಅನಂತವನ್ನ ಒಂದು ದಿನ ಒಳಗೊಂಡಿತ್ತು ನೋಡ, ಆ ಒಂದು ದಿನವನ್ನೊಳಕೊಂಡು ಮಾತನಾಡುವ ಮಹಂತನ ಕಂಡು ಬಲ್ಲವರಾರಯ್ಯ. ಆದ್ಯರು ವೇದ್ಯರು ಅನಂತ ಹಿರಿಯರು ಲಿಂಗವನ್ನರಿಯದೆ ಹಂತೆ ಹೋದರು ಕಾಣ ಗುಹೇಶ್ವರ ಎಂಬ ಅಲ್ಲಮರ ಸೊಲ್ಲಿನಂತೆ ಹಿಂದಣ ಮತ್ತು ಮುಂದಣವನ್ನು ಸಮನ್ವಯ ಸಾಧಿಸಿಕೊಂಡು ಹಿಂದಿನ 5G ತಲೆಮಾರಿನ ಶಿಕ್ಷಣವನ್ನು ಆಧುನಿಕೋತ್ತರ ಶಿಕ್ಷಣದ ಜೊತೆಗೆ ಸಂಸ್ಕೃತಿಯನ್ನು ಕಲಿಸುವ ಒಂದು ಪರಿಪಾಠವನ್ನು ನಮ್ಮ ಶಾಲೆ ಇಂದಿಗೂ ಕೂಡ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ಸ್ಮರಿಸಬಹುದು. ಸ್ವಂತಕ್ಕಿಷ್ಟು ಶಾಲೆಗೆ ಇನ್ನೆಷ್ಟು ಎಂಬುವ ಸಮಾಜಮುಖಿ ಕಾಳಜಿಯನ್ನು ಹೊಂದಿರತಕ್ಕಂಥದ್ದು ನಮ್ಮ ಆಡಳಿತ ಮಂಡಳಿ ಇಲ್ಲಿ ಸ್ಮರಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗ್ತದೆ. ಇಲ್ಲಿ ಹೈಟೆಕ್ ಶಿಕ್ಷಣದ ಜೊತೆಗೆ ನೆಲದ ಸಂಸ್ಕೃತಿಯ ಕಳ್ಳು ಬಳ್ಳಿಯ ನಂಟಿನ ಸಮನ್ವಯತೆಯನ್ನು ಸಾಧಿಸುವ ನುರಿತ ಶಿಕ್ಷಕರ ದಂಡೇ ಇದೆ. ಶಾಲೆ ಪ್ರಾರಂಭದ ಕೆಲವು ವರ್ಷಗಳಿಂದ ಪ್ರಾರಂಭಗೊಂಡು ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಶಿಕ್ಷಕರು ಇಂದು ನುರಿತ ಶಿಕ್ಷಕರಾಗಿದ್ದಾರೆ. ಹಳೆಯ ಬೇರಿನ ಜೊತೆಗೆ ಹೊಸ ಚಿಗುರಿನ ಶಿಕ್ಷಕರೂ ಸಹ ನಮ್ಮ ಶಾಲೆಯಲ್ಲಿದ್ದು ಇದನ್ನು ಬೇರೆ ಯಾವ ಶಾಲೆಯಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಮ್ಮ ಶಾಲೆಯಲ್ಲಿ ಇಂತಹ ನಿಯಮಗಳಿವೆ, ಅದನ್ನು ಪಾಲಿಸಲೇಬೇಕೆಂಬುದು ನಮ್ಮ ಪ್ರೀತಿಪೂರ್ವಕ ಒತ್ತಾಯ. ಈ ಒತ್ತಾಯಕ್ಕೆ ನಮ್ಮ ಪೋಷಕರು ಸಹ ಸಮ್ಮತಿಯನ್ನು ಸೂಚಿಸಿ ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ನಾವು ನಮ್ಮ ಪೋಷಕರನ್ನು ಫೌಂಡರ್ ಅಂತ ಸ್ಮರಿಸಲಿಕ್ಕೆ ನಾನು ಈ ವೇದಿಕೆಯಲ್ಲಿ ನೆನಪು ಮಾಡಿಕೊಳ್ತೇನೆ. ಮಗು ನಿಮಗೆ ಮಾತ್ರ ಮಗುವಲ್ಲ, ಈ ದೇಶದ ಪ್ರಜೆ ಎಂಬ ಪ್ರೀತಿ ಮತ್ತು ಸಮಾಜಮುಖಿ ಕಾಳಜಿಯನ್ನು ಹೊಂದಿರತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಶಾಲೆ ವಿದ್ಯಾರ್ಥಿಯ ವ್ಯಕ್ತಿತ್ವ ವಿಕಾಸನಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ನಾವು ಈ ಒಂದು ವರ್ಷದಲ್ಲಿ ನಡೆಸ್ಕೊಡ್ತಾ ಬಂದಿದ್ದೇವೆ. ಕೇವಲ ಒಂದು ಬಾಡಿಗೆ ಕಟ್ಟಡದ ಮೂಲಕ ಪ್ರಾರಂಭಗೊಂಡಂಥ ಶಾಲೆ ಇಂದು ತನ್ನ ಸ್ವಂತ ಕಟ್ಟಡಗಳನ್ನು ಹೊಂದ್ಕೊಂಡು ಸುಮಾರು ಎಲ್ಲ ತರಗತಿಗಳು ಕೂಡ ವಿಶೇಷವಾಗಿರ್ತಕ್ಕಂಥ ಆಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಕೆಲವೇ ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡು ಇಂದು 300 ವಿದ್ಯಾರ್ಥಿಗಳ ಕಲರವ ನಮ್ಮ ಶಾಲೆಯಲ್ಲಿದೆ. ಹೀಗೆ ಸ್ವಂತ ಕಟ್ಟಡ, ಆಧುನಿಕ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ಕಟ್ಟಡದೊಂದಿಗೆ ನಿವೇದಿತ ಶಾಲೆ ಇಂದು ಮೈದೆಳೆದು ನಿಂತಿದೆ. ಕಲಿಕೆಯೇ ಮೊದಲ ಶಕ್ತಿ ಎಂದರೆ ಶಿಕ್ಷಕರು. ಮಕ್ಕಳು ಗುರುವನ್ನು ಅನುಕರಣೆ ಮಾಡುತ್ತಲೇ ಕಲಿಕೆಯ ಒಂದೊಂದು ಮಜಲನ್ನು ಹತ್ತುತ್ತಾರೆ. ಇಲ್ಲಿ ಶಿಕ್ಷಕರು ಶಿಫಾರಸಿನ ಮೇಲೆ ಆಯ್ಕೆಯಾಗಿ ಬಂದವರಲ್ಲ, ಕಲಿಸುವ ಶಕ್ತಿ, ಮಾತೃ ಹೃದಯ, ಅಧ್ಯಯನದ ಮಾನದಂಡವನ್ನು ಆಧರಿಸಿ ಇಲ್ಲಿ ಶಿಕ್ಷಕರಾಗಿದ್ದಾರೆ. ಶಿಕ್ಷಕರು ಸೇರಿ ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ಸಾಂಡೆ ಹಿಡಿಯುವ ಪ್ರಯತ್ನವನ್ನು ನಮ್ಮ ಶಾಲೆ ಮಾಡ್ತಾ ಇದೆ. ಈ ದೃಷ್ಟಿಯಿಂದ ನಾಡಿನ ಅನೇಕ ಭಾಗಗಳಿಂದ ವಿಶೇಷ ಟ್ರೈನರ್ಗಳನ್ನು ಕರೆಸಿ ನಮ್ಮ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುವಂಥ ವ್ಯವಸ್ಥೆಯನ್ನು ನಮ್ಮ ಶಾಲೆಯಲ್ಲಿ ಪರಿಪಾಠವನ್ನು ಮಾಡ್ಕೊಂಡು ಬಂದಿದೆ. ಮಕ್ಕಳು ಬಿತ್ತುವ ಗೋಣಿಚೀಲಗಳಾಗಬಾರದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಎಂಬ ಕುವೆಂಪುರವರ ಈ ಒಂದು ನುಡಿಯಂತೆ ನಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಬೋರ್ಡಿನಿಂದ ಹಿಡಿದು ಆಟೋಟದವರೆಗೆ ನೋಡಿ, ಪ್ರತಿ ವರ್ಷದಂತೆ ನಮ್ಮ ಶಾಲೆ ಈ ಬಾರಿಯೂ ಕೂಡ ಕ್ರೀಡೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನೇ ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ಸ್ಮರಿಸ್ಬೋದು. ವಲಯ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದವರೆಗೂ ಸಹ ನಮ್ಮ ವಿದ್ಯಾರ್ಥಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಯಶಸ್ಸನ್ನು ತಂದಿರ್ತಾರೆ. ಹಾಗೆ ಪ್ರತಿಭಾ ಕಾರಂಜಿಯಲ್ಲೂ ಕೂಡ ಈ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಭಾಗವಹಿಸಿ ಅಲ್ಲಿಯೂ ಸಹ ಬಹುಮಾನಗಳನ್ನು ಪಡೆಯೋದ್ರ ಮುಖಾಂತರ ಶಾಲೆಗೆ ಕೀರ್ತಿಯನ್ನು ತಂದಿರ್ತಾರೆ. ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ನಮ್ಮ ಶಾಲೆ ಆದ್ಯತೆಯನ್ನು ನೀಡ್ತಾ ಇದೆ. ಜಯಂತಿ, ರಾಷ್ಟ್ರೀಯ ಹಬ್ಬಗಳು, ಹೀಗೆ ಶಾಲೆಗೆ ಬೇಕಾದ ಎಲ್ಲ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿತ್ವಕ್ಕೆ ವಿಕಾಸಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದ ಸೌಲಭ್ಯಗಳನ್ನು ನಮ್ಮ ಶಾಲೆ ಕಲ್ಪಿಸ್ಕೊಡ್ತಾ ಇದೆ. ಪರಿಮಾಣದೊಳಗಿನ ಮನದ ಪರಿಮಾಣವೇ ಚೆಲುವು, ಸಂಘದೊಳಗೆ ಶರಣರ ಸಂಘವೇ ಚೆಲುವು, ಕಾಯಗೊಂಡು ಹುಟ್ಟಿದ ಮೂಢರೆಲ್ಲರೂ ಸಾಯದ ಸಂಚವರಿಯದೆ ಚೆಲುವು ಗುಹೇಶ್ವರ ಎಂಬ ಅಲ್ಲಮರ ಸೊಲ್ಲಿನ ರೀತಿಯಲ್ಲಿ ಇಂದು ನಿವೇದಿತ ವೈಭವ ಮನದ ಮೇಲೆ ಚೆಲುವಿನ ಪರಿಣಾಮ ಬೀರುವ ಮಹೋತ್ಸವವಾಗಿ ಇಂದು ನಾವು ನಿಮ್ಮ ಮುಂದೆ ಇದ್ದೇವೆ. ಸೊ ಪ್ರೀತಿಯ ಬಂಧುಗಳೇ, ಇಂದಿನ ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಶಾಲೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅನ್ನೋದನ್ನು ನಾವು ವಿವರವಾಗಿ ಹೇಳ್ತಾ ಹೋದರೆ ಸಮಯ ಸಾಲದು. ಹಾಗೆ ನಾನು
ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಒಂದೇ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಆ ಒಂದು ಕಿವಿ ಮಾತಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಬಯಸ್ತೇನೆ. ಈ ಪ್ರಯೋಗ ಬಹಳಷ್ಟು ಜನಕ್ಕೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇನೂ ಇರ್ಬೋದು. ಈ ಒಂದು ಪ್ರಯೋಗದಲ್ಲಿ ಎಲ್ಲ ಪೋಷಕರು ಕೂಡ ಭಾಗಿಯಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ಕೂಡ ನನ್ನ ಮಾತನ್ನು ಆಲಿಸ್ತಾ ಇದ್ದೀರಾ ಅಂತೇಳಿ ಭಾವಿಸ್ತೇನೆ. ಆಲಿಸ್ತಾ ಇದ್ದೀರಲ್ಲ? ಎಲ್ಲ ಪೋಷಕರು ಗಮನಿಸ್ತಾ ಇದ್ದೀರಲ್ಲ? ನನ್ನ ಮಾತಿನ ಕಡೆಗೆ ಗಮನಿಸ್ತಾ ಇದ್ದೀರಲ್ಲ? ಸೊ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನು ಒಳಗೊಂಡಂತೆ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನೀವೆಲ್ಲರೂ ಕೂಡ ಮಾಡ್ತಾ ಹೋಗ್ಬೇಕು. ಮಾಡ್ತೀರಲ್ಲ? ಕೇವಲ 1 ನಿಮಿಷದ ಒಂದು ಪ್ರಯೋಗ ಮಾತ್ರ. ನೋಡೋಣ ಯಾರೆಲ್ಲ ಹೇಗೆ ಮಾಡ್ತೀರಿ ಅಂತೇಳಿ. ನೋಡಿ, ಎಲ್ಲ ಪೋಷಕರು ಸಹ ನಿಮ್ಮ ಬಲಗೈಯನ್ನು ಮೇಲೆತ್ತಿ. ಎಲ್ಲರೂ ಎತ್ತಬೇಕು. ನಿಮ್ಮ ಬಲಗೈಯನ್ನು ಮೇಲೆತ್ತಿ. ಎಲ್ಲ ಎತ್ತಿದ್ರಾ? ಹಾಂ, ನೋಡ್ತಾ ಇದ್ದೀನಿ ಕೆಲವರಿಂದ ಬಿಡ ಅವ್ರೇನೋ ಹೇಳ್ತಾರೆ ಅಂತಿದ್ದೀರಾ. ಎತ್ತಿ, ಎಲ್ಲ ಎತ್ತಿ ನೋಡೋಣ ಎಷ್ಟು ಗಮನಿಸ್ತಾ ಇದ್ದೀರಿ ನೋಡೋಣ. ಓಕೆ, ಈಗ ನಿಮ್ಮ ತೋರು ಬೆರಳನ್ನು ಓಪನ್ ಮಾಡಿ. ಮುಷ್ಟಿ ಕಟ್ಟಿರಬೇಕು, ತೋರು ಬೆರಳು ಮಾತ್ರ ಓಪನ್ ಆಗಬೇಕು. ನಾನು ಹೇಳ್ದಂಗೆ ಮಾತ್ರ ಮಾಡಬೇಕು. ಓಕೆ, ಮಾಡ್ತಾ ಇದ್ದೀರಲ್ಲ? ನಾನು ಹೇಳ್ದಂಗೆ ಮಾತ್ರ ಮಾಡಬೇಕು. ನೋಡಿ, ಈಗ ನಿಮ್ಮ ತೋರು ಬೆರಳನ್ನು ನೇರವಾಗಿ ನಿಮ್ಮ ಗದ್ದದ ಮೇಲಿಡಿ. ಹಾಂ, ನೋಡಿ ಗದ್ದದ ಮೇಲಿಡಿ ಅಂತ ಹೇಳಿದೆ. ನಾನು ಕೆನ್ನೆ ಮೇಲಿಟ್ಟಿದ್ದೀನಿ, ನೀವು ಕೆನ್ನೆ ಮೇಲಿಟ್ಟಿದ್ದೀರಾ. ಕಾಣಿಸ್ತಾ ಇದೆಯಾ? ನೋಡಿ, ಹಾಗೆ ಈಗ ನಿಧಾನವಾಗಿ ಗದ್ದಕ್ಕೆ ಎಳಿತಾ ಇದ್ದೀರಾ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದರೆ, ನಾನು ಈ ಒಂದು ಪ್ರಯೋಗ ಮಾಡಿದ್ದು ಏನಪ್ಪ ಅಂತ ಹೇಳಿದರೆ, ಮಕ್ಕಳು ನಾವು ಹೇಳಿದ್ದನ್ನು ಕೇಳಲ್ಲ, ನಾವು ಏನು ಮಾಡ್ತೀವಿ ಅದನ್ನು ಮಾಡ್ತಾರೆ. ನೋಡಿ, ದೊಡ್ಡವರಾದ ನಾವೇ ನಾನು ಏನು ಹೇಳ್ತೀನಿ ಅದನ್ನು ಮಾಡಿ ಅಂತ 4 ಬಾರಿ ಹೇಳಿದೆ. ಆದರೂ ಸಹ ನೀವೇನು ಮಾಡಿದ್ರಿ? ನಾನು ಮಾಡ್ದಂಗೆ ಮಾಡಿದ್ರಿ ಅಲ್ವೇ? ಸೊ ಹಾಗಾಗಿ ಪುಟಾಣಿ ವಿದ್ಯಾರ್ಥಿಗಳು ಸಹ ಅಷ್ಟೇ. ಅವರು ನಾವು ಏನು ಹೇಳ್ತೀವಿ ಅದನ್ನು ಮಾಡಲ್ಲ, ನಾವೇನು ಮಾಡ್ತೀವಿ ಅದನ್ನೇ ಮಾಡ್ತಾ ಇರ್ತಾರೆ. ದಯಮಾಡಿ ಪ್ರೀತಿಯ ಪೋಷಕರೇ, ಮನೆಯ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರು ಎಂಬ ಯುಕ್ತಿಯಂತೆ ಮನೆಯಿಂದಲೇ ಶಿಕ್ಷಣ ಪ್ರಾರಂಭವಾಗಬೇಕು. ಹಾಗಾಗಿ ನಿಮ್ಮ ಮನೆಯಲ್ಲಿ ನೀವು ಹೇಗಿರ್ತೀರೋ ಹಾಗೆ ವಿದ್ಯಾರ್ಥಿ ಬೆಳೀತದೆ. ಶಾಲೆಯಲ್ಲಿ ಹೇಗಿರ್ತದೋ ಹಾಗೆ ಶಾಲೆಯಲ್ಲಿರ್ತದೆ, ಮನೆಯಲ್ಲಿ ಹೇಗಿರ್ತದೋ ಹಾಗೆ ಮನೆಯಲ್ಲಿರ್ತದೆ. ನೀವು ಅನೇಕ ಬಾರಿ ಹೇಳ್ತೀರಾ ಮನೆಯ ವಿಷಯನ, ಇಲ್ಲಿ ಶಾಲೆಯಲ್ಲಿ ಮಾತ್ರ ಮಗು ಚೆನ್ನಾಗಿರ್ತದೆ, ಮನೆಯಲ್ಲಿ ಮಾತ್ರ ನೀವು ಹೇಗಿರ್ತೀರೋ ಆಗಿರ್ತದೆ ಅಂತೇಳಿ ಈ ಪ್ರಯೋಗದ ಮೂಲಕ ನಿಮಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ. ಹೀಗೆ ಈ ಒಂದು ಸುಂದರ ಸಮಾರಂಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆಗೆ, ಈ ಒಂದು ಕಿರಿಯನ ಮಾತನ್ನು ಆಲಿಸಿದಂಥ ಎಲ್ಲ ಪೋಷಕರಿಗೂ, ಈ ಮಾತಿನಲ್ಲಿ ಏನಾದರೂ ಲೋಪಗಳು ಕಂಡು ಬಂದರೆ ಅದು ಬೇರೆಯವ್ರು ಹೇಳ್ಕೊಟ್ಟಿದ್ದು, ಎಲ್ಲ ಚೆನ್ನಾಗಿತ್ತು ಅಂದರೆ ಅದು ನನ್ನ ಸ್ವಂತದ್ದು ಅಂತ ಹೇಳ್ತಾ ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ತಾತ್ಕಾಲಿಕ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಲಿಸುತ್ತಾ ಕಲಿಯುತ್ತೀಹ ಕಲೆಯ ನೆಲೆ ಹರಿತವ ಇಳೆಯಳು ಉತ್ತಮ ಗುರು. ಅಂದರೆ ಶಿಕ್ಷಕನಾದವನು ಕಲಿತಾ ಇರಬೇಕು ಮತ್ತು ಕಲಿಸ್ತಾ ಇರಬೇಕು. ಅದೇ ಥರ ಶಿಕ್ಷಕ ಬಳಗವನ್ನು ನಮ್ಮ ನಿವೇದಿತ ಶಾಲೆ ಹೊಂದಿದೆ ಅಂತ ಹೇಳ್ತಾ, ಹಾಗೂ ಶಾಲೆ ನಡೆದ ಬಂದ ಹಾದಿಯನ್ನು ಸವಿವರವಾಗಿ ವಿಸ್ತರಿಸಿ ಹೇಳಿದಂಥ ನಮ್ಮ ಶಾಲಾ ಮುಖ್ಯ ಗುರುಗಳಿಗೆ ಧನ್ಯವಾದಗಳು. ಸೊ ಈಗ ಅತಿಥಿಗಳ ಭಾಷಣ. ಮೊದಲನೇದಾಗಿ ಶ್ರೀಮತಿ ಟಿ ನಾಗರತ್ನ, ಕಾರ್ಯದರ್ಶಿಗಳು, ಜ್ಞಾನದೀಪ ವಿದ್ಯಾಸಂಸ್ಥೆ ರಿಜಿಸ್ಟರ್ ಚಿತ್ರದುರ್ಗ, ವಿದ್ಯಾಭಾರತಿ ಕಾರ್ಯಕಾರಿಣಿ ಸದಸ್ಯರು. ಸಂಜೆ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀಮತಿ ಲಲಿತಾ ಅವರೇ, ಶಾಲೆಯ ಕಾರ್ಯದರ್ಶಿಗಳು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿರಿಯರಾದ ಶ್ರೀಯುತ ಪರಮೇಶ್ ಜಿ ಅವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಹಿರಿಯರೇ, ಶಾಲೆ ನಮ್ಮದು ಅಂತ ಭಾವಿಸಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಅಂತಹ ಎಲ್ಲ ಸಿಬ್ಬಂದಿ ವರ್ಗವೇ, ಶ್ರದ್ಧಾಪೂರ್ವಕವಾಗಿ ಶಾಲೆಯ ಎಲ್ಲವನ್ನು ಅನುಸರಿಸ್ತಾ ಶಾಲೆಗೆ ಸಹಕಾರ ಕೊಡ್ತಾ ಇರ್ತಕ್ಕಂತಹ ಎಲ್ಲ ಪೋಷಕವೃಂದವೇ, ಯಾವಾಗ ನಮ್ಮ ಡ್ಯಾನ್ಸು ಅಂತ ಕಾಯ್ತಾ ಇರ್ತಕ್ಕಂತಹ ಎಲ್ಲ ಮುದ್ದು ಪುಟಾಣಿಗಳೇ, ಹಾಗೆ ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನು ಹೇಳಿದಂತಹ ಗುರೂಜಿಯವರೇ, ಪ್ರಾಸ್ತಾವಿಕ ನುಡಿಯಲ್ಲಿ ಶಾಲೆಯ ವಿಷನನ್ನು ಪರಿಪೂರ್ಣವಾಗಿ ನಿಮ್ಮೊಂದಿಗೆ ಹಂಚ್ಕೊಂಡಿರ್ತಕ್ಕಂತಹ ಶಾಲೆಯ ಮುಖ್ಯೋಪಾಧ್ಯಾಯರೇ, ಈ ದೊಡ್ಡ ವಾರ್ಷಿಕೋತ್ಸವ ಸಮಾರಂಭವನ್ನು ನಿಮ್ಮೆಲ್ಲರ ಸಹಕಾರದೊಂದಿಗೆ, ಮಕ್ಕಳ ಸಂತೋಷದೊಂದಿಗೆ ಇವತ್ತಿನ ದಿವಸ ಇಲ್ಲಿ ಆಯೋಜನೆ ಮಾಡಿದ್ದಾರೆ ನಿವೇದಿತ ಹಿರಿಯ ಪ್ರಾಥಮಿಕ ಶಾಲೆ. ಈ ಕ್ರೆಡಿಟ್ ಯಾರಿಗೆ ಹೋಗಬೇಕು ಅಂದರೆ ಆಡಳಿತ ಮಂಡಳಿ, ಪೋಷಕರು, ಸಿಬ್ಬಂದಿ ಹಾಗೂ ಮುದ್ದು ಪುಟಾಣಿಗಳು. ಇದೊಂದು ಸಂತೋಷದ ಸಂಭ್ರಮ, ಹಾಗೆ ಇದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ನಾನು ನಿಮ್ಮನ್ನೆಲ್ಲ ನೋಡಿದಾಗ ನಂಗೆ ಅನ್ನಿಸ್ತು. ನೀವೆಲ್ಲರೂ ಇಲ್ಲೇ ಕೂತಿದ್ದೀರಿ ಅನ್ನೋದಕ್ಕೊಂದು ಜೋರಾದ ಚಪ್ಪಾಳೆ ಬರ್ಬೋದಾ?
ಹಾಂ, ನನಗೊಂದಿಷ್ಟೀಗ ನಾನು ಕಡಿಮೆ ಮಾತಾಡಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ನೀವೆಲ್ಲರೂ ಇಲ್ಲೇ ಇದ್ದೀರಲ್ಲ, ಇಲ್ಲ ಅಂದರೆ ಕರ್ಕೊಂಡು ಬರೋದಕ್ಕೆ ಅರ್ಧ ಗಂಟೆ ಮಾತಾಡಬೇಕಾಗತ್ತೆ. ಓಕೆನಾ? ಎಲ್ಲರೂ ನಿಮ್ಮ ಮಕ್ಕಳ ನೃತ್ಯವನ್ನು, ನಾಟಕವನ್ನು ಇದೆಲ್ಲ ನೋಡೋದಕ್ಕೋಸ್ಕರ ತುಂಬ ಕಾತುರದಿಂದ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಆದರೆ ನಿಮ್ಮೆಲ್ಲರ ಒಟ್ಟಿಗೆ ನನ್ನಂತಹ ಅತಿಥಿಗಳನ್ನು ಕರೆದು ಮಾತನಾಡ್ಸೋದಕ್ಕೆ ಸಿಗ್ತಕ್ಕಂತಹ ಸುವರ್ಣ ಅವಕಾಶ ಶಾಲೆಯವರಿಗೂ ಕೂಡ ಇದು ಒಂದೇ ದಿನ. ಶಿಕ್ಷಣ ಅಂತ ಹೇಳಿದರೆ ಒಂದಿಷ್ಟು ಇನ್ಫಾರ್ಮೇಷನನ್ನು ಕೊಡ್ತಕ್ಕಂಥದ್ದಲ್ಲ, ಮಗುವಿನೊಳಗೆ ಅಡಗಿರ್ತಕ್ಕಂತಹ ಎಲ್ಲ ಸಾಮರ್ಥ್ಯವನ್ನು ಹೊರಗಡೆ ತರ್ತಕ್ಕಂಥದ್ದು ಶಿಕ್ಷಣ. ಒಂದು ಕಲ್ಲನ್ನು ಅದರಲ್ಲಿರ್ತಕ್ಕಂತಹ ಎಲ್ಲ ಎಕ್ಸ್ಟ್ರಾ ಇರ್ತಕ್ಕಂಥದ್ದನ್ನು ತೆಗೆದು ಶಿಲ್ಪಿ ಒಂದು ಮೂರ್ತಿಯನ್ನಾಗಿ ಆಗಿಸುವಂತಹ ಕೆಲಸ ಎಲ್ಲರಿಂದಲೂ ಆಗಬೇಕು. ಶಾಲೆ, ಕುಟುಂಬ, ಸಮಾಜ ಇವರೆಲ್ಲರೂ ಒಂದೇ ದಿಕ್ಕಿನಡೆ ಯೋಚನೆ ಮಾಡಿದರೆ ಮಾತ್ರ ನಾವು ಈ ಸಮಾಜಕ್ಕೆ, ದೇಶಕ್ಕೆ ನಮ್ಮ ಶಾಲೆಯ ಮಕ್ಕಳನ್ನು ಕೊಡುಗೆಯಾಗಿ ಕೊಡಬಹುದು. ಹಾಗೆ ನಾವು ಯಾವ ರೀತಿ ಆಲೋಚನೆ ಮಾಡಬೇಕು ಅಂತ ಹೇಳಿದರೆ, ಮಕ್ಕಳನ್ನು ಬೆಳೆಸುವಾಗ ಅತ್ತಾಗ ಮೊಬೈಲು, ಚಿಕ್ಕ ಮಕ್ಕಳಿದ್ದಾಗ, ದೊಡ್ಡವರಾದಾಗ ಹುಟ್ಟಿದಬ್ಬಕ್ಕೆ ಕಾರು. ಬೆಳೆಸ್ತಾ ಬೆಳೆಸ್ತಾ ನಾವೇನು ಆಲೋಚನೆ ಮಾಡ್ತೀವಿ ಅಂದರೆ, ದೊಡ್ಡವನಾದಾಗ ಕೇಳ್ತಕ್ಕಂತಹ ಮೊದಲನೇ ಪ್ರಶ್ನೆ, ಏನು ಓದಿದೆಯಾ, ಎಷ್ಟು ಸಂಬಳ? ಇದು ನಮ್ಮ ಭಾರತೀಯತೆನಾ? ಇದು ಶಿಕ್ಷಣದ ಗುರಿನಾ? ನಾವೆಲ್ಲರೂ ಇವತ್ತು ಯೋಚನೆ ಮಾಡಬೇಕು. ಈ ಶಾಲೆಯ ವಿಷನ್ ಕೂಡ ಅದಲ್ಲ ಅಂಥೇಳಿ ಲಲಿತಾ ಮಾತಾಜಿಯವರು ನನ್ನ ಜೊತೆಗೆ ಮಾತಾಡುವಾಗ ಹಂಚ್ಕೊಂಡ್ರು. ಈಗ ತಾನೇ ಪ್ರಾಸ್ತಾವಿಕದಲ್ಲೂ ಕೂಡ ನಾನು ಅದನ್ನೆಲ್ಲ ಕೇಳಿ ತುಂಬ ಸಂತೋಷ ಆಯಿತು. ಪೋಷಕರೇ, ಮಕ್ಕಳು ಹೆಚ್ಚಿನ ಸಮಯವನ್ನು ಶಾಲೆಯಲ್ಲೇ ಕಲಿತಾರೆ, ಮಕ್ಕಳನ್ನ ಮೂರ್ತಿಯನ್ನಾಗಿರ್ತಕ್ಕಂತಹ ಕೆಲಸ ಶಾಲೆದು ಅಂತ ನಾವೆಲ್ಲರೂ ಕೈ ತೊಳ್ಕೊಂಡ್ಬಿಟ್ರೆ ಅದು ಸಾಧ್ಯ ಇಲ್ಲ. ನಮ್ಮ ಮನೆಯ ಮಕ್ಕಳು ಸುಸಂಸ್ಕೃತರಾಗಬೇಕು, ಈ ದೇಶಕ್ಕೆ ಉಳಿಬೇಕು, ನಮ್ಮ ಮನೆಗೆ ಉಳಿಬೇಕು, ನಾಡನ್ನು ಕಟ್ಟುವಂತಹ ಕೆಲಸ ನಮ್ಮ ಮಕ್ಕಳು ಮಾಡಬೇಕು ಅನ್ನೋದಾದರೆ ಅದಕ್ಕೆ ನಿಮ್ಮ ಕೊಡುಗೆ ಕೂಡ ಅಪಾರವಾಗಿ ಬೇಕು. ಮನೆ ಕೆಲಸ ಅದು ಪುಸ್ತಕದ್ದು ಆಗ್ಬೋದು, ಶ್ರದ್ಧೆದು ಆಗ್ಬೋದು, ಸಂಸ್ಕೃತಿದು ಆಗ್ಬೋದು. ಇದೆಲ್ಲವನ್ನು ಮಗುವಿನೊಟ್ಟಿಗೆ ಕೆಲಸ ಮಾಡ್ತಾ, ಹಾಗೆ ಹೆಜ್ಜೆಗಳನ್ನು ಹಾಕ್ತಾ, ನಮ್ಮ ಮನೆಯ ಸಂಸ್ಕಾರವನ್ನು ಅವರಿಗೆ ನೀಡ್ತಾ ಬೆಳೆಸ್ತಕ್ಕಂತಹ ಪರಿಪೂರ್ಣವಾದಂತಹ ಜವಾಬ್ದಾರಿ ಇರೋದು ಪೋಷಕರಿಗೆ. ನಾವು ಮಕ್ಕಳನ್ನು ಬೆಳೆಸ್ತಾ ಬೆಳೆಸ್ತಾ ಮೂರ್ತಿಯನ್ನು ಮಾಡ್ತಾ ಮಾಡ್ತಾ ನಾವು ಯಾವ ರೀತಿಯ ಮೂರ್ತಿನ ಮಾಡಬೇಕು ಯೋಚನೆ ಮಾಡಬೇಕಲ್ವಾ? ಬೆಳಗ್ಗೆ ಎದ್ದು ಹೆಣ್ಮಕ್ಳು ಅಡುಗೆ ಕೆಲಸಕ್ಕೆ ಹೋದರೆ ಉಪಹಾರ ಆಗಲಿ, ಊಟ ಆಗಲಿ ಏನು ಮಾಡಬೇಕು ಅಂತ ತಲೆನಲ್ಲಿ ಸಿದ್ಧ ಆದರೆ ಆ ಡಬ್ಬಿಗೆ ಕೈ ಹೋಗುತ್ತೆ. ಅದೇ ರೀತಿ ಜಗತ್ತಿಗೆ ಭಾರತ ವಿಶ್ವಗುರು ಆಗಬೇಕು ಅಂತ ಆದರೆ ಮಕ್ಕಳು ಅದನ್ನು ಮಾಡಬೇಕು ಮುಂದೆ. ಈಗ ಭಾರತ ಪ್ರಜ್ವಲಿಸ್ತಾ ಇದೆ ವಿಶ್ವದಲ್ಲಿ, ಅದನ್ನು ಹಿಡಿದೆತ್ತಿ ನಿಲ್ಲಿಸಬೇಕು ಅಂತಂದರೆ ಅದು ಗ್ರಾಮೀಣ ಭಾಗದಲ್ಲಿ ಓದ್ತಾ ಇರ್ತಕ್ಕಂತಹ ಇಂತಹ ಶಾಲೆಗಳಲ್ಲಿ ನಿರ್ಮಾಣ ಮಾಡ್ತಕ್ಕಂತಹ ಮಕ್ಕಳಿಂದ ಮಾತ್ರ ಸಾಧ್ಯ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ದೇಶದ ಪ್ರಧಾನಿಯಾಗಿರ್ತಕ್ಕಂತಹ ನರೇಂದ್ರ ಮೋದಿ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ನೀವು ಯಾರದೇ ವ್ಯಕ್ತಿತ್ವವನ್ನು, ಜೀವನ ಚರಿತ್ರೆಯನ್ನು ಓದಿದಾಗ ಅವರೆಲ್ಲರೂ ಕುಸುಮಗಳಾಗಿ ಅರಳಿದ್ದು ಗ್ರಾಮೀಣ ಭಾಗದಲ್ಲ ಇರ್ತಕ್ಕಂತಹ ಶಾಲೆಗಳಲ್ಲಿ ಓದಿಯೇ. ಹಾಗಾಗಿ ಇಂತಹ ಶಾಲೆಗಳಲ್ಲಿ ನಿಮ್ಮೆಲ್ಲರೂ ಮಕ್ಕಳು ಓದ್ತಾ ಇದ್ದಾರೆ ಅನ್ನೋದಕ್ಕೆ ನಾವೆಲ್ಲರೂ ಸಂಭ್ರಮಿಸಬೇಕು, ಸಂತೋಷ ಪಡಬೇಕು. ನಾವು ಮಕ್ಕಳನ್ನ ಗಾಜಿನ ಗೊಂಬೆಗಳನ್ನಾಗಿ ಮಾಡದೆ ಮಣ್ಣಿನ ಗೊಂಬೆಗಳನ್ನಾಗಿ ಮಾಡಿದಾಗ ಅದು ಒಡೆದ್ರೂ ಮತ್ತೆ ನಾವು ಅದನ್ನು ಮತ್ತೆ ಸೃಷ್ಟಿ ಮಾಡಬಹುದು. ಹಾಗೆ ಮಾಡುವಾಗ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ನಡ್ಕೋಬೇಕಾಗತ್ತೆ. ನಮಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿರ್ತಕ್ಕಂತಹ ಮಕ್ಕಳಲ್ಲಿ ಎಂತಹ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಇದೆ, ಯಾರು ಮುಂದೆ ಏನಾಗಿ ನಿರ್ಮಾಣ ಆಗ್ತಾರೆ ಅಂತೇಳಿ ನಮಗೆ ಯಾರಿಗೂ ಗೊತ್ತಿಲ್ಲ. ಬೆಳೆಸುವಾಗ ನಾವೆಷ್ಟು ಜವಾಬ್ದಾರಿಯಿಂದ ಬೆಳೆಸ್ತೀವಿ, ಅವರ ಎದುರುಗಡೆ ಯಾವ ರೀತಿ ನಡ್ಕೊಳ್ತೀವಿ, ಏನು ಶಿಕ್ಷಣವನ್ನು ಕೊಡ್ತೀವಿ, ಅಂಕಗಳು ಆಧಾರಿತವಾಗಿರ್ತಕ್ಕಂತಹ ಶಿಕ್ಷಣವನ್ನೇ ನಾವೆಲ್ಲರೂ ಕೊಟ್ಟರೆ, ನಾವೆಲ್ಲರೂ ಇಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರು ಯೋಚನೆ ಮಾಡಿದಾಗ
6ನೇ ಕ್ಲಾಸು 3ನೇ ಕ್ಲಾಸು 8ನೇ ಕ್ಲಾಸು ಓದ್ತಾ ಇರುವಾಗ ಜೂನ್ನಲ್ಲಿ, ಆಗಸ್ಟಲ್ಲಿ, ಫೆಬ್ರವರಿಯಲ್ಲಿ ಆಗಿರ್ತಕ್ಕಂತಹ ಕಿರು ಪರೀಕ್ಷೆಗಳು ಅಥವಾ ಆ್ಯನ್ಯುವಲ್ ಎಕ್ಸಾಮ್ಸಲ್ಲೋ ಬಂದಿರತಕ್ಕಂತಹ ಮಾರ್ಕ್ಸು ಇವತ್ತು ನಮಗೆ ಯಾರಿಗೂ ನೆನಪಿಲ್ಲ. ಆದರೆ ನಾವೆಲ್ಲರೂ ಸುಸಂಸ್ಕೃತರಾಗಿ ಉಳಿದಿರೋದು ನಮ್ಮ ಮನೆಯ ಆಚರಣೆಗಳಿಂದ ಅಥವಾ ನಮಗೆ ಸಿಕ್ಕಿದಂತಹ ಒಳ್ಳೆಯ ಗುರು ಮತ್ತು ಶಾಲೆಯಿಂದ. ಹಾಗಾಗಿ ಮಕ್ಕಳನ್ನು ಪರಿಪೂರ್ಣರಾಗಿ ಬೆಳೆಸೋದರಲ್ಲಿ ಎಲ್ಲರೂ ಜವಾಬ್ದಾರಿಯುತವಾಗಿ ಬೆಳೆಸೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಎಲ್ಲ ಮುದ್ದು ಪುಟಾಣಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಇಲ್ಲಿ ಪ್ರಸ್ತುತಪಡಿಸಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ನಮಸ್ತೆ. ಭಾರತ ವಿಶ್ವಗುರು ಆಗಬೇಕಂದ್ರೆ ಅದು ಗ್ರಾಮೀಣ ಪ್ರದೇಶದಿಂದಲೇ ಶುರುವಾಗಬೇಕು. ಇದರಲ್ಲಿ ಪೋಷಕರ ಪಾತ್ರ ಕೂಡ ತುಂಬ ಮಹತ್ವದ್ದಾಗಿರುತ್ತೆ ಅಂತ ಹೇಳಿ ತಮ್ಮ ಮಾತುಗಳ ಮೂಲಕ ನಮ್ಮೆಲ್ಲರನ್ನು ಎಚ್ಚರಿಸಿದ ಶ್ರೀಮತಿ ನಾಗರತ್ನ ಮೇಡಮ್ ಅವರಿಗೆ ಧನ್ಯವಾದಗಳು. ಅವರು ಕಾರಣಾಂತರದಿಂದ ಈಗ ಹೊರಡುವ ಅವಧಿ ಬಂದಿದೆ. ಅವರಿಗೆ ವೇದಿಕೆಯಿಂದ ಬೀಳ್ಕೊಡುಗೆ ಸಮಾರಂಭ. ದಯವಿಟ್ಟು ಅವರು ಇದನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತುಂಬ ಧನ್ಯವಾದಗಳು ಮೇಡಮ್, ನಮ್ಮ ಕರೆಗೆ ಹೋಗೊಟ್ಟು ಬಂದು ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕೆ. ಹಾಗೂ ವೇದಿಕೆಯ ಬಲಭಾಗದ ಬ್ಯಾರಿಕೇಡಲ್ಲಿರುವಂಥ ಎಲ್ಲ ಪೋಷಕರಲ್ಲಿ ವಿನಂತಿ, ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನ ಇಲ್ಲಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅಲ್ಲಿ ಆಸನದ ವ್ಯವಸ್ಥೆ ಇದೆ, ಆ ಕಡೆ ಹೋಗಿ ಕೂತ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅತಿಥಿ ದೇವೋ ಭವ, ಒನ್ ಆಫ್ ದ ಎಟರ್ನಲ್ ವ್ಯಾಲ್ಯೂ ಆಫ್ ಇಂಡಿಯಾ. ಈ ಅತಿಥಿಗಳಲ್ಲಿ ದೇವರನ್ನ ಕಾಣೋದು ಭಾರತೀಯ ಮಣ್ಣಿನ ಗುಣ. ಅಂತೆಯೇ ಇಂದಿನ ಅತಿಥಿಗಳಲ್ಲಿ ಕೂಡ ನಾವು ದೇವರನ್ನ ಕಾಣ್ತಾ ಇದ್ದೇವೆ. ಹಾಗೂ ಅವರಿಗೆ ಸ್ಮರಣಿಕೆಯನ್ನು ಕೊಡೋದ್ರ ಮೂಲಕ ಬೀಳ್ಕೊಡುಗೆಯನ್ನು ಕೂಡ, ವೇದಿಕೆಯಿಂದ ಬೀಳ್ಕೊಡುಗೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಮತ್ತೋರ್ವ ಅತಿಥಿಗಳಾದಂತಹ ಶ್ರೀಮತಿ ರೂಪಾ ಬಿ ಬಸಪ್ಪನವರ್, CRP ಕಂದನಕೋವಿ ಕ್ಲಸ್ಟರ್, ಸಮಾರಂಭವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಯ್ ಹಾಯ್, ನಿವೇದಿತಾ ವೈಭವಕ್ಕೆ ಅಂತ ಹೇಳ್ತೀನಿ, ನೀವೆಲ್ಲ ಜೈ ಅಂತ, ಜಯವಾಗ್ಲಿ ಅಂತ ಹೇಳ್ತೀರಲ್ವಾ ಮಕ್ಕಳೇ? ನಿವೇದಿತಾ ವೈಭವಕ್ಕೆ, ನಿವೇದಿತಾ ವೈಭವಕ್ಕೆ. ಕರ್ಮಣ್ಯ ವಾಧಿಕಾರಶ್ಯ ಮಾ ಫಲೇಷು ಕದಾಚನ. ಇಲ್ಲಿ ಕರ್ಮಣ್ಯವಾಧಿಕಾರಶ್ಯ ಅಂದರೆ ಈ ಸಿಬ್ಬಂದಿ ವರ್ಗದವರು ಕರ್ತವ್ಯದಲ್ಲಿ ಎಷ್ಟು ನಿರತರಾಗಿದ್ದಾರೆ ಅನ್ನೋದು ಈ ಒಂದು ಕಾರ್ಯಕ್ರಮದ ಒಂದು ಈ ಸಿದ್ಧತೆನೇ ಹೇಳ್ತಾ ಇದೆ. ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಿವೇದಿತಾ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಲಲಿತಾ ಮೇಡಮ್ ಅವರೇ, ಹಾಗೂ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜ್ಯೋತಿ ಮೇಡಮ್ ಅವರೇ, ಹಾಗೂ ನಿಕಟಪೂರ್ವ CRP ಆಗಿರ್ತಕ್ಕಂಥ ಅಶೋಕ್ ಸರ್ ಅವರೇ, ಹಾಗೂ ಪರಮೇಶಪ್ಪ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೂ ಈ ಶಾಲೆಯ ಸಿಬ್ಬಂದಿ ವರ್ಗದವರೇ, ಮತ್ತು ಇದುವರೆಗೂ ಕಾತುರತೆಯಿಂದ ಕಾಯ್ತಾ ಇರುವಂತಹ ಮುದ್ದು ಪುಟಾಣಿಗಳೇ, ಹಾಗೂ ಎಲ್ಲ ಸಮಸ್ತ ಪೋಷಕ ವೃಂದದವರೇ, ಈ ದಿನ ನಾನು ನಿಮ್ಮಲ್ಲಿ ಹೇಳುವುದಿಷ್ಟೇ. ಎಲ್ಲ ತಾಯಂದ್ರಿದ್ದೀರಾ, ಮನೆಯೇ ಮೊದಲ ಪಾಠಶಾಲೆ, ತಾಯಿ ಮೊದಲು ಗುರು. ಈ ಗಾದೆ ಮಾತು ಎಷ್ಟು ನಿಜ ಇದೆ ಅಂದರೆ, ಇವತ್ತಿನ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ತಾಯಿ ಪೋಷಕರೇನಿದ್ದೀರಾ ಅವರು ಈ ಮಕ್ಕಳ ಬೆಳವಣಿಗೆಯಲ್ಲಿ ತಮ್ಮ ಪಾತ್ರ ಅಪಾರವಾದದ್ದು. ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ, ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೀವಿ, 10 ಗಂಟೆಗೆ ಶಾಲೆ ಕಳಿಸ್ತಾ ಇದ್ದೀವಿ, ಕಳಿಸ್ಬಿಟ್ಟು ಮತ್ತೆ 5 ಗಂಟೆಗೆ ನನ್ನ ಮಗು ಬರುತ್ತೆ, ಅವರನ್ನು ಟ್ಯೂಷನ್ಗೆ ಓಡಿಸೋಣ ಅಂತೇಳಿ ಓಡಿಸ್ಬಿಡೋದೇ ಕೆಲಸ.
ಆ ಕೆಲಸ ಮಾಡಬೇಡಿ, ದಯಮಾಡಿ ತಾಯಂದ್ರಲ್ಲಿ ಇದೊಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ನಮ್ಮ ಮಕ್ಕಳನ್ನು ನಾವು ಹತ್ತಿರದಲ್ಲಿ ಇಟ್ಕೊಂಡು ಕಲಿಸಿದ್ದೇ ಆದರೆ ನಿಜವಾಗ್ಲೂ ಅವ್ರಿಗೆ ಬೇಕಿಲ್ಲ. ಶಾಲೆಯಲ್ಲಿ ಕಲಿಸ್ತಕ್ಕಂತಹ ವಿದ್ಯೆ ಮಾತ್ರ ಸಾಕು, ಒಂದು ಟ್ಯೂಷನ್ನಲ್ಲಿ ಬೇಕಿಲ್ಲ ಅವರಿಗೆ, ಅಲ್ಲಿ ಇರ್ತಕ್ಕಂಥ ಒತ್ತಡ ಬೇಕಿಲ್ಲ. ಸುಮಾರು ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಶಾಲೆಯಲ್ಲಿ ಎಲ್ಲವನ್ನ ಕಲ್ತು ಬಂದಿರುತ್ತೆ ಮಗು. ಅದಕ್ಕೆ ಏನು ಬೇಕು, 6 ಗಂಟೆಯಿಂದ 2-3 ತಾಸು ಅಭ್ಯಾಸ ಬೇಕಷ್ಟೇ. ನಾವೇನು ಮಾಡ್ತಾ ಇದ್ದೀವಿ, 6 ಗಂಟೆಗೆ ಧಾರಾವಾಹಿಗಳು ಬರ್ತಾ ಇದ್ದಾವೆ, ಟಿ ವಿ ಆನ್ ಮಾಡೋದೈತೆ, ಸ್ಟಾರ್ಟ್ ಆಗುತ್ತೆ. ಕಾವೇರಿ ಕನ್ನಡ ಮೀಡಿಯಮ್ಮು, ಮನೆಯೊಂದು 3 ಬಾಗಿಲು, ಅದರಲ್ಲಿ ಏನು ಬರ್ತಾ ಇದ್ದಾವೆ ಅಂತ ನಾವು ನೋಡ್ತಾ ಇಲ್ಲ. ಅದರಲ್ಲಿ ಯಾವುದಾದ್ರೂ ಒಳ್ಳೆಯ ಸನ್ನಿವೇಶಗಳು ಇದಾವ ಇವತ್ತಿನ ದಿನ? ಬರೀ ಮನೆಗಳನ್ನು ಒಡೆದಾಕುವಂತಹ ಸನ್ನಿವೇಶಗಳು ಮಾತ್ರ ಬರ್ತಾ ಇದ್ದಾವೆ. ಆ ಮನೆಯನ್ನು ಹೆಂಗೆ ಕೆಡಿಸ್ಬೇಕು, ಈ ಮನೆಯಲ್ಲಿ ಚೆನ್ನಾಗಿದ್ದಾರೆ ಅವರನ್ನು ಹೇಗೆ ಹಾಳು ಮಾಡಬೇಕು ಅನ್ನೋಂಥ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥ ಧಾರಾವಾಹಿಗಳನ್ನು ನೋಡ್ತಾ ಇದ್ದೀವಿ. ನಾಳೆ ನಮ್ಮ ಮಗುವಿನ ಭವಿಷ್ಯವನ್ನು ಹೇಗೆ ಕಟ್ಟಬೇಕು ನಾವು ಅನ್ನುವಂತಹ ಯೋಚನೆಯನ್ನು ಮಾಡೋದನ್ನೇ ನಾವು ಮರ್ತಿದ್ದೀವಿ. ನೀವು ಮನಸ್ಸು ಮಾಡಿದರೆ, ಒಂದು ತಾಯಿ ಮನಸ್ಸು ಮಾಡಿದರೆ ಆ ಮಗುವನ್ನು ಏನು ಬೇಕಾದರೂ ಮಾಡ್ಬೋದು ನಾವು. ಆ ಮಗು ದೇಶಕ್ಕೆ ಒಳ್ಳೆ ಪ್ರಜೆಯನ್ನಾಗಿ ಮಾಡ್ಬೋದು. ಒಂದು ಸಣ್ಣ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತೀನಿ, ಹೇಗೆ ನಾವು ಮಕ್ಕಳನ್ನು ಯಾವ ಥರ ಬೆಳೆಸಬೇಕು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಸುಮಾರು ಜನ ಪೋಷಕರಿದ್ದೀರಾ, ನೀವು ಇಲ್ಲಿ ಕಾತುರತೆಯನ್ನು ಕಾಯೋದು ಭಾಳಷ್ಟು ಅವಸರವಾಗಿದೆ. ಆದರೂ ಕೂಡ ಇಷ್ಟೊಂದು ಪೋಷಕ ವರ್ಗದವರಿಗೆ ಒಂದು ಕಿವಿ ಮಾತು ಏನಂದರೆ, ಎಲ್ಲರಿಗೂ ಗೊತ್ತಿರುವಂತಹ ಕತೆ ಇರ್ಬೋದು. ಒಂದು ವಿಪತ್ತು ಕಾಲದಲ್ಲಿ ಒಂದ್ಸರಿ ಒಂದು ತಾಯಿ ಪಾರಿವಾಳ ಹಾರ್ಕೊಂಡು ಹೋಗ್ತಾ ಇರುತ್ತೆ. ಆ ತಾಯಿ ಪಾರಿವಾಳಕ್ಕೆ 2 ಮರಿಗಳು ಇರ್ತವೆ. ಆ ಮರಿಗಳು ಆ ಒಂದು ಮಳೆಗಾಲದಲ್ಲಿ ಅಬ್ಬರವಾದಂಥ ಮಳೆ ಗಾಳಿ ಬೀಸಿ ಆ ಒಂದು ಸಂದರ್ಭದಲ್ಲಿ ಆ ಮರಿಗಳು 2 ಬೇರೆ ಬೇರೆ ಆಗ್ತವೆ. ಒಂದು ಮರಿ ಋಷಿಮುನಿಗಳ ಹತ್ರ ಹೋಗುತ್ತೆ, ಇನ್ನೊಂದು ಮರಿ ಒಬ್ಬ ಬೇಟೆಗಾರನನ್ನು ಸೇರುತ್ತೆ. ಬೇಟೆಗಾರನಲ್ಲಿ ಇರ್ತಕ್ಕಂಥ ಮರಿ ಹೇಳುತ್ತೆ, ಒಡಿ ಬಡಿ ಕಡಿ ಅಂತ ಹೇಳುತ್ತೆ. ಅದೇ ಒಬ್ಬ ಮುನಿ ಹತ್ರ ಬೆಳೆದಂಥ ಮಗು ಹೇಳುತ್ತೆ, ಬನ್ನಿ ಕುಳಿತುಕೊಳ್ಳಿ, ನಿಮಗೆ ಹಸಿವಾಗಿದೆಯೇ, ಕುಡಿಯಲಿಕ್ಕೆ ನೀರು ಬೇಕೆ? ಇದನ್ನು ಯಾರು ಮಾಡಿದ್ದು? ಅದೇ ಋಷಿಮುನಿಗಳ ಅಭ್ಯಾಸದಿಂದ ಆ ಒಂದು ಮರಿ ಒಂದೇ ತಾಯಿಯ ಮಕ್ಕಳವರು, ಆದರೂ ಕೂಡ ಭಿನ್ನ ಭಿನ್ನ ರೀತಿಯಲ್ಲಿ ಬೆಳೀತಾ ಇದ್ದಾವೆ. ಒಬ್ಬ ಒಳ್ಳೆಯ ವ್ಯಕ್ತಿಯ ಜೊತೆ ಬೆಳೆದು ಆ ಮಗು ಕೂಡ ಆ ಪಾರಿವಾಳನು ಕೂಡ ಒಳ್ಳೇದಾಗ್ತಾ ಇದೆ. ಇನ್ನೊಬ್ಬ ಬೇಟೆಗಾರನ ಹತ್ರ ಬೆಳೆದಂತಹ ಒಂದು ಮರಿ ಏನಾಗ್ತಾ ಇದೆ ಇವತ್ತಿನ ದಿನ, ಅದು ಆ ಒಂದು ಸಂಸ್ಕಾರವನ್ನು, ಆ ಬೇಟೆಗಾರನಲ್ಲಿ ಇರ್ತಕ್ಕಂಥ ಸಂಸ್ಕಾರವನ್ನು ಕಲಿತಾ ಇದೆ. ಹಾಗಾದರೆ ನಮ್ಮ ಮಗುವಿಗೂ ಕೂಡ ಈ ಒಂದು ಒಳ್ಳೆಯ ಸಂಸ್ಕಾರವನ್ನು, ಒಂದು ಋಷಿ ಮುನಿಯಲ್ಲಿರ್ತಕ್ಕಂಥ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದೇ ಆದರೆ ನಿಜವಾಗ್ಲೂ ಅದ್ಭುತವಾಗಿ ಉತ್ತಮ ಪ್ರಜೆಯನ್ನಾಗಿ ನಾವು ಮಾಡಿ ದೇಶಕ್ಕೆ ಕೊಡುಗೆಯಾಗಿ ಕೊಡ್ಬೋದು. ಯಾರು ಮುಂದೆ ಹೋಗಿ ಪ್ರಧಾನಿ ಆಗ್ಬೋದು, ಅಥವಾ ಒಬ್ಬ ವಿಜ್ಞಾನಿ ಆಗ್ಬೋದು, ಅಥವಾ ಒಬ್ಬ ಶಿಕ್ಷಕನಾಗಿ ಹೊರಹೊಮ್ಮಬಹುದು, ವೈದ್ಯನಾಗ್ಬೋದು. ಅಂತಹ ಪ್ರತಿಭೆಯನ್ನು ನಾವು ಏನಪ್ಪ ಅಂದರೆ ಮುಗ್ಧ ಮನಸ್ಸುಗಳಲ್ಲಿ ನಾವು ಬಿತ್ತಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ಅಭ್ಯಾಸ, ಸಂಸ್ಕಾರ. ಆ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೇ ಆದರೆ ಮುಂದೊಂದು ದಿನ ನೀವು ಆ ಮಗುವಿಗೋಸ್ಕರ ಅವರೇ ನಿಮ್ಮನ್ನು ಏನು ಮಾಡ್ತಾರೆ, ನನ್ನ ತಂದೆ ತಾಯಿ ಕೊಟ್ಟಂತಹ ಸಂಸ್ಕಾರ ನಾನು ಎಲ್ಲಿ ಬೇಕಾದರೂ ಹೋಗಿ ಬದುಕಬಲ್ಲೆ ಅನ್ನುವಂತಹ ಒಂದು ಉತ್ತಮ, ಆ ಮಗುವಿಗೆ ಉತ್ತಮ ಒಂದು ಸಂಸ್ಕಾರ ಬರುತ್ತೆ. ನೋಡಿ ಪೋಷಕರೇ, ತುಂಬ ಅದ್ಭುತವಾಗಿ ನಿಮ್ಮ ಮಕ್ಕಳನ್ನು ನೀವೇ ಬೆಳೆಸ್ಕೋಬೇಕು. ನಾವು ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರೂ ಶಿಕ್ಷಕರಿಗೆ ಬೈತಾ ಇದ್ದೀವಿ ಇವತ್ತಿನ ದಿನ. ನಿಮ್ಮ ಶಾಲೆ ಶಿಕ್ಷಕ ಏನು ಕಲಿಸ್ತಾನೆ, ನಿಮ್ಮ ಶಾಲೆ ಶಿಕ್ಷಕಿ ಯಾರಪ್ಪ ನಿಮ್ಮ ಟೀಚರ್ ಕಲಿಸಿದ್ದು ಅಂತ ಕೇಳ್ತೀವಿ. ಶಿಕ್ಷಕರು ನಿಮ್ಮ ಮನೆಗೆ ಬಂದು ಕುತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಪೋಷಕರೇ, ಇಲ್ಲಿ ಬೇಕಾಗಿರುವುದು ಅವರು ಕಲಿಸಿದಂಥ ವಿದ್ಯೆಗೆ ನಾವು ಏನು ಮಾಡಬೇಕು, ನೀರೆರೆದು ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅನ್ನೋ ಹಾಗೆ ಒಂದು ದೊಡ್ಡ ಮರವಾಗಿ ಹೆಮ್ಮರವಾಗಿ ಬೆಳೆಸಬೇಕು. ಅದು ನಮ್ಮ ಕರ್ತವ್ಯ. ನಾನು ಒಬ್ಬ ಪೋಷಕಳಾಗಿ ಹೇಳ್ತಾ ಇದ್ದೀನಿ, ನೀವೆಲ್ಲ ಉತ್ತಮ ದೇಶವನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಅದರ ಕರ್ತವ್ಯ ನಮಗೆ ತುಂಬ ಇದೆ. ನಾನು ಬಿಟ್ಟರೆ ತುಂಬ ಮಾತಾಡ್ತೀನಿ, ಆದರೆ ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಕರೆಸಿ
ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಒಂದು ವಿದ್ಯಾಸಂಸ್ಥೆಯ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗೂ ಹಾಗೂ ಈ ಸಿಬ್ಬಂದಿ ವರ್ಗಕ್ಕೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಒಂದು ಕೊನೆಯದಾದ ಒಂದು ಉಕ್ತಿಯೊಂದಿಗೆ ಮುಗಿಸ್ತಾ ಇದ್ದೀನಿ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಹೇಳಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಹೇಳಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ನೋಡ್ರಿ, ಇದು ಈ ದಿನದ ಗುರು ಶಿಷ್ಯರ ಸಂಬಂಧ. ಕೃತಯುಗದಲ್ಲಿ ಹಿಂದೆ ಎಲ್ಲಿ ಶಿಕ್ಷೆ ಇರುತ್ತೋ ಅಲ್ಲಿ ವಿದ್ಯೆ ಕೊಡುತ್ತೆ. ವಿದ್ಯೆ ಬಂದತ್ರ ವಿನಯ ಅದಾಗೆ ಬರುತ್ತೆ. ವಿದ್ಯೆ ಮತ್ತು ವಿನಯ ಇವೆರಡೂ ಕೂಡ ಒಂದೊಂದು ಸಂಬಂಧವನ್ನು ಹೊಂದಿದೆ. ಅದೇ ರೀತಿ ತ್ರೇತಾಯುಗದಲ್ಲಿ ಬೈದು ಬುದ್ಧಿ ಹೇಳಿದೊಡೆ ಗುರು ವಿದ್ಯಾರ್ಥಿಗಳಿಗೆ ಬೈದು ಬುದ್ಧಿ ಹೇಳಿದರೆ ಆಗಲೂ ಕೂಡ ವಿದ್ಯಾರ್ಥಿ ಖುಷಿಯಿಂದ ಮತ್ತೆ ಗುರುವಿಗೆ ನಮಸ್ಕಾರ ಮಾಡ್ತಾ ಇದ್ರು. ಆದರೆ ಇವಾಗ ಹಾಗಿಲ್ಲ. ಗುರು ಶಿಷ್ಯಂಗೆ ನಮಸ್ಕಾರ ಮಾಡಿ ಬಾರಪ್ಪ, ನನ್ನ ಶಾಲೆಗೆ ಬಾರಪ್ಪ ಅಂತ ಕರೆಯುವಂಥ ಸ್ಥಿತಿ ಸೃಷ್ಟಿಯಾಗಿದೆ. ಹಾಗಾಗಿ ನೋಡಿ ಪೋಷಕರೇ, ಇವತ್ತಿನ ದಿನ ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಪೋಷಕರಿಗೂ ಅಷ್ಟೇ ಜವಾಬ್ದಾರಿ ಇದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ. ನಿನ್ನ ಕೆಲಸವನ್ನು ನೀನು ಮಾಡು, ಫಲಾಪೇಕ್ಷೆಗಳನ್ನು ದೇವರು ನೀಡ್ತಾನೆ ಅಂತ ಗೀತೆಯಲ್ಲಿ ಸಾರ ಇದೆ. ಆ ಗೀತೆಯ ಸಾರವನ್ನು ನೆನಪಿಸುವುದರ ಮೂಲಕ ಮಾತುಗಳನ್ನು ಆರಂಭಿಸಿ ಪೋಷಕರ ಜವಾಬ್ದಾರಿಯನ್ನು ತಿಳಿಸಿಕೊಟ್ಟಂತಹ ಶ್ರೀಮತಿ ರೂಪಾ ಬಿ ಬಸಪ್ಪನವರ್ ಇವರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳು. ಈಗ ಅಶೋಕ್ HR ನಿಕಟಪೂರ್ವ CRP ಕಂದನಕೋವಿ ಕ್ಲಸ್ಟರ್ ಸಮಾರಂಭವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿವೇದಿತ ಶಾಲೆಯ ಗೌರವ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಮತ್ತು ಆಡಳಿತ ಮಂಡಳಿಯವರೇ ಹಾಗೂ ಕಂದನಕೋವಿ ಕ್ಲಸ್ಟರ್ನ CRP ಮಿತ್ರರಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಮೇಡಮ್ ಅವರೇ, ಎಲ್ಲ ಪೋಷಕವೃಂದದವರೇ ಹಾಗೂ ಮುದ್ದು ಮಕ್ಕಳೇ, ಹಾಯ್. ಮುಂದೆ ಮಕ್ಕಳದ ಗಲಾಟೆ ಜೋರಾಗ್ತೈತಿ, ಅರ್ಥ ಆಗುತ್ತೆ ನಿಮ್ಮ ಕಷ್ಟ ಏನಂತೇಳಿ. 1-2 ನಿಮಿಷ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಶಾಲೆಯ ಯಶೋಗಾಥೆಯನ್ನು ಮುಖ್ಯ ಶಿಕ್ಷಕ ಬಸವರಾಜ ಸರ್ ಅವರು ತಮ್ಮೊಟ್ಟಿಗೆ ಹಂಚ್ಕೊಂಡ್ರು. ಸರ್ ನೀವು ಹೇಳೋದಲ್ಲ ಸರ್, ನಿಮ್ಮ ಶಾಲೆ ಬಗ್ಗೆ ನೀವು ಹೇಳಿದರೆ ಅವರೇ ಮಾತಾಡ್ಕೊಂಡ್ರು ಅನ್ಕೊತಾರೆ, ನಾವು ಹೇಳ್ತೀವಿ ಹೊರಗಿದ್ದವರು. ಖಂಡಿತ ಅವ್ರು ಹೇಳಿದ್ದು ಭಾಳ ಕಡಿಮೆನೇ ಅನ್ನಿಸ್ತು. ಶಾಲೆಯಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ, ಕ್ವಾಲಿಟಿ ಇದೆ, ಸ್ವಂತ ಬಿಲ್ಡಿಂಗ್ ಇದೆ, ಲ್ಯಾಬ್ ಇದೆ, ಕಂಪ್ಯೂಟರ್ಸ್ ಇದೆ, ಎಲ್ಲ ಫೆಸಿಲಿಟೀಸನ್ನು ಶಾಲೆಯಲ್ಲಿ ಮಾಡಿದ್ದಾರೆ. ಅದರೊಟ್ಟಿಗೆ ಅವುಗಳನ್ನೆಲ್ಲ ಬಳಸ್ಕೊಂಡು ಕಲಿಸ್ತಕ್ಕಂಥ ಭಾಳಷ್ಟು ನುರಿತ ಶಿಕ್ಷಕ ತಂಡ ಇದೆ. ಈಗ ಹೊಸ್ದಾಗಿ ಅಶೋಕ್ ಸರ್ ಅಂತ ಒಬ್ಬರು ಬಂದಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ, ನಿರೂಪಣೆ ಮಾಡ್ತಿದ್ದಾರೆ. ನಿಜಕ್ಕೂ ಭಾಳಷ್ಟು ಒಳ್ಳೆ ನುರಿತ ಶಿಕ್ಷಕರಿದ್ದಾರೆ. ಅವರಿಗೇನು ಬೇಕು ಏನು ಬೇಡ ಅಂತೇಳಿ ಸ್ಪಂದಿಸಿ ಶಾಲೆಗೆ ಅಗತ್ಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಳ್ಳೆಯ ಒಂದು ಆಡಳಿತ ಮಂಡಳಿ ಇದೆ. ಖಂಡಿತವಾಗಿಯೂ ಭಾಳಷ್ಟು ಖುಷಿಯಾಗುತ್ತೆ ನಿಮ್ಮನ್ನೆಲ್ಲ ನೋಡಿದರೆ. ಹಾಗಾಗಿ ಶಾಲೆ ಏನು, ಈ ಒಂದು ಶಾಲೆ ಭಾಳಷ್ಟು ಹೆಸರುವಾಸಿಯಾಗಿದೆ. ಈ ಶಾಲೆ ಹೆಸರು ಕೀರ್ತಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕು. ಈ ತಂಡ ಏನಿದೆಯೋ ಒಳ್ಳೆಯ ಉತ್ತಮವಾದ ತಂಡ ಇದೆ, ಭಾಳ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೆ. ಯಶಸ್ಸು ಕೀರ್ತಿ ಈ ಶಾಲೆಗೆ ಮತ್ತಷ್ಟು ಬರಲಿ ಅಂತ ಆಶಿಸ್ತಾ, ಮಕ್ಕಳೇ ಎಲ್ಲರೂ ಕೂಡ ಭಾಷಣ ಮಾಡುವಾಗ ಪೋಷಕರು ಮಕ್ಕಳನ್ನು ಯಾವ ರೀತಿ ಸಾಕಬೇಕು, ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆನೇ ಹೇಳಿದರು. ಹಾಗಾದರೆ ಮಕ್ಕಳ ಜವಾಬ್ದಾರಿನೂ ಇದೆ ಅಂತ ಯಾರು ಭಾವಿಸ್ಲೇ ಇಲ್ವಾ ನೀವು? ಇದೇ ತಾನೇ ಮಕ್ಕಳ ಜವಾಬ್ದಾರಿ. ಮಕ್ಕಳು ಕೂಡ ತಾವು ಕೂಡ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು. ಶಾಲೆಯಲ್ಲಿ ಟೀಚರ್ಸ್ ಏನು ಹೇಳ್ತಾರೋ ಅದನ್ನೆಲ್ಲ ಮಾಡಬೇಕು. ಮನೆಯಲ್ಲಿ ಅಪ್ಪ ಅಮ್ಮ ತಂದೆ ತಾಯಿಗಳು ಹಿರಿಯರು ಹೇಳಿದ ಮಾತನ್ನು ಕೇಳಬೇಕು. ಒಳ್ಳೆಯ ದೇಶಕ್ಕೆ ಪ್ರಜೆಗಳಾಗಬೇಕು. ಶಾಲೆಯಲ್ಲಿ ಕೂಡ ಚೆನ್ನಾಗಿ ಕಲಿಬೇಕು. ತಾವು ಮುಂದೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಂಡು
ಭವ್ಯ ಭಾರತದ ಪ್ರಜೆಗಳಾಗಬೇಕು ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ನಾನೀಗ ಕಾರ್ಯಕ್ರಮಕ್ಕೆ ಬರ್ತಾ ಒಂದೇ ಒಂದು ವಾಟ್ಸಪ್ ಮೆಸೇಜ್ ಬಂತು ನನಗೆ. ಅಷ್ಟೇನು ಭಾಷಣ ಮಾಡಿದಾರಲ್ಲ ಅದ್ರ ಪೂರ್ತಿ ವಿವರಣೆ ಒಂದು ವಾಟ್ಸಪ್ಪಲ್ಲೇ ಇತ್ತು, ಭಾಳ ಚೆನ್ನಾಗಿತ್ತು. ಮಕ್ಕಳನ್ನು ಇವತ್ತು ಶಾಲೆಯಲ್ಲಿ ಹೊಡೆಯೋಂಗಿಲ್ಲ ಬೈಯೋಂಗಿಲ್ಲ ಅಂತೇಳಿ ಭಾಳ ಜನ ಭಾಷಣ ಮಾಡುವಾಗ ಅತಿಥಿಗಳು ಗಣ್ಯರೆಲ್ಲ ಮಾತಾಡಿದರು. ಇಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಶಾಲೆಯಲ್ಲಿ ಪಾಠಗಳನ್ನು ಮಾಡ್ತಾ ಮಕ್ಕಳನ್ನು ಸಂಭಾಳಿಸೋದೇ ದೊಡ್ಡ ಕಷ್ಟ ಆಗಿಬಿಟ್ಟಿದೆ. ಹಾಗಾಗಿ ದಯಮಾಡಿ ಪೋಷಕರೆಲ್ಲರೂ ಕೂಡ ಶಿಕ್ಷಕರಿಗೆ ಸಹಾಯ ಮಾಡಿ, ಹೊಡಿಬೇಡ್ರಿ ಬಡಿಬೇಡಿ ಅಂತ ಹೇಳ್ಬೇಡಿ ದಯಮಾಡಿ. ಹಾಗಾಗಿ ಈ ಶಾಲೆಯಲ್ಲಿ ಯಾರೂ ಹೊಡೆಯಲ್ಲ ಅಂತ ಅನ್ಕೊಂತೀನಿ. ಯಾಕೆ ಅಂದರೆ ಒಬ್ಬ ಪೊಲೀಸ್ದವ್ರು ಒಂದು ಮೆಸೇಜ್ ಹಾಕಿದ್ರು, ನೀವು ಶಾಲೆಯಲ್ಲಿ ನೀವು ಮಕ್ಕಳನ್ನ ಹೊಡೆಯೋದಿಲ್ಲ ಬೈಯೋದಿಲ್ಲ, ಹಂಗಾಗಿ ಸಮಾಜದಲ್ಲಿ ಕ್ರೈಮ್ಗಳು ಜಾಸ್ತಿ ಆಗ್ತಿದ್ದಾವೆ, ಮಕ್ಕಳಿಗೆ ಭಯ ಅನ್ನೋದೇ ಇಲ್ಲ, ಅವರು ರೌಡಿಗಳಾಗ್ತಾಯಿದ್ದಾರೆ, ಹಾಗೆ ಹೀಗೆ ಅಂತೇಳಿ ಒಂದು ಮೆಸೇಜನ್ನು ಹಾಕಿದ್ರು. ಅದನ್ನು ನಾನು ತುಂಬ ಗಂಭೀರವಾಗಿ ನೋಡಿದೆ, ಭಾಳ ಒಂಥರ ವ್ಯಥೆ ಅನ್ನಿಸ್ತು. ಯಾಕೆಂದರೆ ಮಕ್ಕಳ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ. ನಾವು ಪೇರೆಂಟ್ಸೇ ಕರ್ಕೊಂಡು ಹೋಗ್ತೀವಿ, ಯಾವ್ಯಾವ ವಿಚಿತ್ರ ರೀತಿಯಲ್ಲಿ ಕಟ್ಟಿಂಗ್ ಮಾಡಿಸ್ತೀವಿ, ಅವ್ರ ವಿಚಿತ್ರ ರೀತಿಯ ಡ್ರೆಸ್ಗಳನ್ನು ಕೊಡಿಸ್ತಿದ್ವಿ. ಆ ಹೆಣ್ಣು ಮಗು ಮನೇಲಿದೆ ಅಂದರೆ ಆ ಹುಡುಗಿ ಒಂದು ಲೋಟ ಯಾರಾದರೂ ಅತಿಥಿಗಳು ಬಂದರೆ ನೀರು ತಂದು ಕೊಡೋಷ್ಟು ಸಂಸ್ಕಾರವನ್ನು ನಾವು ಕಲಿಸ್ತಾ ಇಲ್ವಾ ಅಂತ ನಮಗೆ ಒಂದು ಜಿಜ್ಞಾಸೆ ಬರ್ತಾಯಿದೆ. ಹಾಗಾಗಿ ಪೋಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಒಳ್ಳೆಯ ಸಂಸ್ಕಾರವನ್ನು ಕಲಿಯುವತ್ತ, ಯಾರಾದರೂ ಮನೆಗೆ ನೆಂಟರಿಷ್ಟರು ಬಂದಾಗ ಕಣ್ಣು ನೀಟಾಗಿ ಮಾತಾಡಿಸುವಂಥ ಒಂದು ಸಂಸ್ಕಾರವನ್ನು ನಾವು ಮೈಗೂಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಈ ಒಂದು ನಿವೇದಿತ ವೈಭವ ಕಾರ್ಯಕ್ರಮ ಯಶಸ್ವಿಯಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತೇನು ತಾವು ಒಂದು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ತಯಾರಾಗಿ ಬಂದಿದ್ದೀರಲ್ಲ ಮಕ್ಕಳು, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಇಂದಿನ ದಿನಗಳಲ್ಲಿ ಮಕ್ಕಳಲ್ಲಿ ಸಂಸ್ಕಾರ ಕಣ್ಮರೆಯಾಗುತ್ತಿದೆ. ನಾವೆಲ್ಲ ಮಕ್ಕಳಲ್ಲಿ ಮೊದಲು ಸಂಸ್ಕಾರವನ್ನು ಕಲಿಸುವ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ಅಶೋಕ್ ಸರ್ ಅವರಿಗೆ ಧನ್ಯವಾದಗಳು. ಒಪಿನಿಯನ್ಸ್ ಆರ್ ಲೈಕ್ ಹ್ಯಾಂಡ್ ವಾಚಸ್ ಅಂತ ಇಂಗ್ಲೀಷಲ್ಲಿ ಒಂದು ಪ್ರೋವರ್ಬ್ ಇದೆ. ಅಂದರೆ ಅನಿಸಿಕೆಗಳು ಕೈಗಡಿಯಾರ ಇದ್ದಂಗೆ. ಎವ್ರಿ ಒನ್ ವಾಚ್ ಶೋಸ್ ಡಿಫ್ರೆಂಟ್ ಟೈಮ್ ಅಂತ, ಪ್ರತಿಯೊಬ್ಬರದ್ದು ಬೇರೆ ಬೇರೆ ಸಮಯ ತೋರಿಸ್ತಾ ಇರುತ್ತೆ. ಸೊ ಹಾಗೆ ಗಣ್ಯರು ಎಲ್ಲ ಡಿಫ್ರೆಂಟ್ ಟೈಮ್ ಅಂದರೆ ಬೇರೆ ಬೇರೆ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ವೈ ಡೋಂಟ್ ವಿ ವೈಟ್, ಪರಮೇಶ್ವರದ ಅನಿಸಿಕೆ ಕೂಡ ಕೇಳೋಣ. ಹಲೋ, ಹಾಯ್, ಎಲ್ಲ ಕಾಯ್ತಾ ಇದ್ದೀರಲ್ಲ? ಕಾಯಿರಿ ಇನ್ನೂ ಸ್ವಲ್ಪ ಕಾಯ್ದರೆ ಎಲ್ಲ ನಿಮಗೆ ಬಿಟ್ಕೊಡ್ತೇವೆ. ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯ ವ್ಯಕ್ತಿಯರೇ, ಪುಟಾಣಿ ಮಕ್ಕಳೇ ಹಾಗೂ ಪೋಷಕರೇ, ಇವರಿಗೆಲ್ಲ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಜಾಸ್ತಿ ಹೆಚ್ಚಿಗೆ ಏನು ಮಾತಾಡೋದಲ್ಲ, ಆದರೆ ಒಂದು ವಿಷಯ, ನೀವು ತಾಳ್ಮೆಯಿಂದ ಸಹನೆಯಿಂದ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಶಾಂತಿ ರೀತಿಯಿಂದಾಗಿ ಇರಬೇಕು. ಈಗ ಸರ್ ಹೇಳಿದರು, ಮೇಡಮ್ಮರು ಹೇಳಿದರು, ಏನಂತ, ಮಕ್ಕಳು ಶಾಲೆ ಹೊಡಿಬಾರ್ದು ಅಂತೇಳಿ. ಶಾಲೆಯಲ್ಲಿ ಹೊಡೆತ ಕಮ್ಮಿ ಆದಾಗ ಪೊಲೀಸ್ ಸ್ಟೇಷನ್ದಲ್ಲಿ ಹೊಡೆತ ಜಾಸ್ತಿ ಆದವಂತೆ, ಹೌದಾ? ಅದಕ್ಕೆ ಈಗ ಯಾರು ಹೊಡೆಯಲ್ಲ, ಮಕ್ಕಳು ಆ ಥರ ಓಡಿಸ್ಕೊಳಕ್ಕಾಗಿಲ್ಲ. ಒಂದು ಮಗು ಅವ್ರ ಅಮ್ಮನ ಹತ್ರ ಬಂದು ಒಂದು ಮಾತು ಕೇಳ್ತಾಳೆ, ಅಮ್ಮ, ಲಕ್ಷ್ಮೀದೇವಿ ಯಾಕ ಕಮಲದ ಹೂವಿನ ಮೇಲೆ ಕುಂತಿದೆ, ಸರಸ್ವತಿ ಯಾಕ ಕಲ್ಲಿನ ಮೇಲೆ ಕುಂತಿದೆ ಅಂತೇಳಿ. ಆವಾಗ ಅವರಮ್ಮ ಹೇಳ್ತಾಳೆ, ಮಗು, ಕಮಲದ ಹೂವು ಎಲ್ಲಿರುತ್ತೆ? ನೀರಿನಾಗೆ ಇರುತ್ತೆ. ಅದನ್ನು ತಗೋಬೇಕಾದ್ರೆ ಹೆಂಗೆ ಮಾಡಬೇಕು? ನೀನು ನೀರಿಗೆ ಇಳಿಬೇಕು, ಈಜು ಹೊಡಿಬೇಕು. ಈಜು ಹೊಡಿಯಕಾರ ಆ ಕಮಲದ ಹೂವು ನಿನ್ನ ಕೈ ಸಿಗಲ್ಲ. ನೀರು ಈಜು ಹೆಂಗೆ ಹೊಡಿತೀಯ, ಆ ಅಲೆ ಮುಂದೆ ಮುಂದೆ ಹೋಗುತ್ತೆ ಹೊರತು ನಿನ್ನ ಕೈ ಸಿಗಲ್ಲ. ಆದರೂ ಕಷ್ಟಪಟ್ಟು ತರ್ತೀಯ, ಮತ್ತೆ ಇಡ್ತೀಯ, ಅದು ಭಾಳ ದಿವಸ ಇರಲ್ಲ ಲಕ್ಷ್ಮಿ, ಹೌದಾ? ಮತ್ತೆ ಇಳಿತೀಯ ನೀರಿನಲ್ಲಿ, ಮತ್ತು ತರ್ತೀಯ. ಈ ಥರ ಕಷ್ಟಪಟ್ಟು ತಂದು ಆ ಕಮಲ ಭಾಳ ಉಳಿಯಲ್ಲ. ಆದರೆ ಸರಸ್ವತಿ ದೇವಿ
ಕಲ್ಲಿನ ಮೇಲೆ ಕುಂತಿದ್ದಾಳೆ. ಕಲ್ಲು ಜ್ಞಾನದ ಸಂಕೇತ, ಅಂದರೆ ವಿದ್ಯಾ ಸಂಕೇತ. ಅದನ್ನು ಯಾರೂ ಕದಿಯೋಕ್ಕೂ ಆಗಲ್ಲ, ಯಾರೂ ಏನೂ ಅಳಿಗಾಡ್ಸೋಕ್ಕಾಗಲ್ಲ. ಆದ್ದರಿಂದ ವಿದ್ಯೆಯಷ್ಟು ಗೌರವ ಈ ಸಮಾಜದಲ್ಲಿ ಎಲ್ಲಿಲ್ಲ. ಹೇಳೋದು ಭಾಳಿದೆ, ಟೈಮ್ ಆಗುತ್ತೆ. ಈಗ ಮುಂದಿನ ಕಾರ್ಯಕ್ರಮ ಅವಕಾಶ ಕೊಡ್ತೀವಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಇಂದಿನ ಸಡಿಲ ಶಿಕ್ಷಣ ವ್ಯವಸ್ಥೆಯಿಂದ ಸಮಾಜದಲ್ಲಿ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ ಎಂದು ವಿಷಾದ ವ್ಯಕ್ತಪಡಿಸಿದ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ಪರಮೇಶ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ತಲುಪ್ತಾ ಇದ್ದೀವಿ, ಅಂದರೆ ಸಭಾ ಕಾರ್ಯಕ್ರಮದ ಕೊನೆ ಹಂತಕ್ಕೆ ತಲುಪ್ತಾ ಇದ್ದೀವಿ. ಸೊ ಅಧ್ಯಕ್ಷರ ಭಾಷಣ ತುಂಬ ಇಂಪಾರ್ಟೆಂಟು. ಅಂತೆಯೇ ನಮ್ಮ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಲಲಿತಾ ಪಿ ಮಣೂರ್ ಮೇಡಮ್ ಇವರನ್ನು ಆಹ್ವಾನಿಸ್ತಿದ್ದೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರ ಒಳಗೊಂದಾಗು ಮಂಕುತಿಮ್ಮ. ಅದರಲ್ಲೂ ಮಧ್ಯೆ 2 ಲೈನ್ ನಾನು ಕಟ್ ಮಾಡಿದ್ದೀನಿ. ಇದು ಆಧುನಿಕ ಭಗವದ್ಗೀತೆ ಅಂತ ಹೇಳ್ತೀವಿ ನಾವು. ಈ ಶ್ಲೋಕ DVG ಅವರ ಮಂಕುತಿಮ್ಮನ ಕಗ್ಗದ ಎಂದು ಮಾತು. ಏನಂದರೆ, ಇಷ್ಟೊತ್ತವರೆಗೂ ನೀವು ಎಲ್ಲ ವೇದಿಕೆಯಲ್ಲಿರುವ ಅತಿಥಿಗಳ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ಆ ಅತಿಥಿಗಳಿಗೆ ನಮ್ಮ ಸಂಜೀವಿನಿ ವಿದ್ಯಾಸಂಸ್ಥೆ, ನಿವೇದಿತ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಆಡಳಿತ ಬಳಗ, ನಮ್ಮ ಆತ್ಮೀಯ ಶಿಕ್ಷಕ ಬಳಗ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಒಂದು ಆಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಹಿಂದೆ ಏನು ನಮ್ಗೆ ಎಷ್ಟೊಸೆಲ್ಲ ಮಾತಾಡಿದ್ರು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾನು ಮತ್ತೆ ಅದನ್ನು ಅಧ್ಯಕ್ಷ ಭಾಷಣ ಅಂದರೆ ಹಂಗೆ ಯಾರು ಸ್ಪೀಚಲ್ಲಿ ಏನೇನು ಹೇಳಿರ್ತಾರೆ ಅದಕ್ಕೆ ಸ್ವಲ್ಪ ನಮ್ಮದು ಉತ್ತರ ಕೊಟ್ಕೊತ ಕರೆಕ್ಷನ್ ಮಾಡ್ಕೊತ ಮತ್ತೊಂದಷ್ಟು ಅದ್ರ ಮೇಲೆ ಮಾತಾಡ್ಕೊತ ಇದೆ. ಬಟ್ ನಾನು ಅದನ್ನು ಸ್ವಲ್ಪ ಮೀರಿ ಮುಂದೆ ಹೋಗೋಳಿದ್ದೀನಿ. ನಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ. ಪೋಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇಲ್ಲಿ ನೆರೆದಿರುವಂಥ ನಮ್ಮ ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು, ನಾವು ಐಗೂರು ಗ್ರಾಮಕ್ಕೆ ಕಾಲಿಟ್ಟಾಗ ಇದ್ದಂಥ ಹಿರಿಯ ನಾಗರಿಕರಿರ್ಬೋದು, ಇವರೆಲ್ಲರ ಒಂದು ಸಮಕ್ಷಮದಲ್ಲಿ ಮತ್ತು ಐಗೂರು ಗ್ರಾಮದ ಸರ್ವ ದೇವಾನುದೇವತೆಗಳಲ್ಲಿ ನಾನು ಪಡಮಡುತ್ತಾ ಮತ್ತು ಈಗ ಅತ್ಯಂತ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನಡೆಯುವಂಥ ನಮ್ಮ ತರಳುಬಾಳು ಜಗದ್ಗುರುಗಳನ್ನು ನೆನೆಯುತ್ತಾ ಈ ಶುಭ ಸಂದರ್ಭದಲ್ಲಿ ನಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ದಿನ ಏನಾಗಿದೆ ಗೊತ್ತಿಲ್ಲ, ಮುಂದೆ ನಡೆಯುವ ದಾರಿ ಸಲಿಲವಾಗಿರಲಿ ಮತ್ತು ಸುಲಲಿತವಾಗಿರಲಿ. ಅದಕ್ಕೆ ನಾನೊಂದು ಅಂಬೇಡ್ಕರ್ ಅವರ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ, ಡಾಕ್ಟರ್ ಅಂಬೇಡ್ಕರ್ ಸರ್ ಒಂದು ಮಾತು ಹೇಳ್ತಾರೆ, ನಿನ್ನ ಹತ್ರ 2 ರೂಪಾಯಿ ಇದೆ ಅಂತ ಇಟ್ಕೋ. ನಿನ್ನ ಹತ್ರ 2 ರೂಪಾಯಿ ಇದೆ ಅಂದರೆ 1 ರೂಪಾಯಿಗೆ ಕೇಳಿಸ್ಕೋಬೇಕು ದಯಮಾಡಿ ಶ್ರದ್ಧೆಯಿಂದ, 2 ನಿಮಿಷದಲ್ಲಿ ಮುಗಿಸ್ತೀನಿ. 1 ರೂಪಾಯಿಗೆ ನೀನು ಆಹಾರವನ್ನು ತೆಗೆದುಕೋ. ಏನು 1 ರೂಪಾಯಿಗೆ ಊಟ ಬೇಕಲ್ವ ನಮಗೆ ಬದುಕಲಿಕ್ಕೆ, ಊಟ ತಗೋ. 2 ರೂಪಾಯಿ ಇರುತ್ತಲ್ಲ, ಆ ರೂಪಾಯಿಗೆ ನೀನು ಪುಸ್ತಕವನ್ನು ಕೊಂಡುಕೋ ಅಂತ. ನಾವು 1 ರೂಪಾಯಿ ಕೊಟ್ಟು ತೆಗೆದುಕೊಂಡಂಥ ಆಹಾರ ನನ್ನನ್ನು ಬದುಕಿಸುತ್ತೆ, ನನ್ನ ದೇಹವನ್ನು ಬದುಕದಂಗೆ ಮಾಡುತ್ತೆ. ಅದೇ 2 ರೂಪಾಯಿಯನ್ನು ಕೊಟ್ಟು ತೆಗೆದುಕೊಂಡಂಥ ಒಂದು ಪುಸ್ತಕ ನಿನ್ನ ಬದುಕನ್ನು ಸಮಾಜಮುಖಿಯಾಗಿಗೊಳಿಸುತ್ತೆ, ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡುತ್ತೆ. ನೀನು ಎಲ್ಲಿ ಇಡೀ ಪ್ರಪಂಚದ ಸುತ್ತ ಎಲ್ಲಿ ಸುತ್ತಿ ಬಂದ್ರೂ ನಿನಗೆ ಗೌರವ ಆಧಾರಗಳು ಸ್ಥಾನಮಾನಗಳು ಸಿಗುತ್ತೆ ಅಂತ ಒಂದು ಮಾತು ಹೇಳಿದರು. ಆ ಮಾತಿನ ಓಪಾದಿಯಲ್ಲಿ ನಾವು 2001ರಲ್ಲಿ ಐಗೂರು ಗ್ರಾಮಕ್ಕೆ ಕಾಲಿಟ್ಟ ಕ್ಷಣದಲ್ಲಿ ನಾವು ತುಂಬ ನನ್ನ ಹತ್ರನೂ 2 ರೂಪಾಯಿ ತಂದ್ಕೊಳ್ತೀನಿ, ಖಾಲಿ ಕೈಯಲ್ಲೇ ಬಂದಿದ್ವಿ. ಬಟ್ ಹಂಗೆ ಹೇಳಂಗಿಲ್ಲ, ಖಾಲಿ ಕೈ ಅಂದರೆ ನಂಬಲ್ಲ ನೀವು. ಅದಕ್ಕೋಸ್ಕರ 2 ರೂಪಾಯಿ ತಂದು ಹೇಳ್ತೀನಿ. 1 ರೂಪಾಯಿ ಊಟಕ್ಕೆ ಹಾಕಿದ್ದೀವಿ, 1 ರೂಪಾಯಿನ ಅತ್ಯಂತ ದೊಡ್ಡ ಆಶಯದಿಂದ ಕಟ್ಟಿದಂಥ ನಿವೇದಿತ ಶಾಲೆಗೆ ಹಾಕ್ತಾ ಇದ್ದೀವಿ. ಆ ಶಾಲೆ ಇವತ್ತು 100 ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದೆ. ಅದರಲ್ಲಿ ನನ್ನೊಬ್ಬಳ ಪಾತ್ರ ಇಲ್ಲ, ನೆಪ ಮಾತ್ರ ನಾವು ಸಂಸ್ಥಾಪಕರು ಅಂತ ನಮಗೆ ಇತ್ತೀಚೆಗೆ ಬಂದಾಗ ಇದನ್ನು ಬಿರುದು ಕೊಡ್ತಾ ಇದ್ದಾರೆ. ನಾನು ಯಾವ ಬಿರುದನ್ನು, ಯಾವ ಒಂದು ಹೊಗಳಿಕೆಯನ್ನು
ನಿರೀಕ್ಷೆ ಇಟ್ಕೊಂಡು ಮಾಡಿಲ್ಲ. ನನಗೆ ಹೊಗಳ್ತಾರೆ ಅಂತ ನಾನು ಅಂದ್ಕೊಂಡೂ ಇಲ್ಲ. ಹೊಗಳಿ ನನ್ನ ಹೊನ್ನ ಶೂಲಕ್ಕೇರಿಸಬೇಡಿ ಅನ್ನೋಂಥ ಬಸವಣ್ಣವರ ವಚನ ನೆನಪಾಗುತ್ತೆ. ನಮಗೆ ಇನ್ನೂ ನಿಮ್ಮ ಆಶೀರ್ವಾದ ಇದ್ದರೆ, ನಿಮ್ಮ ಪ್ರೋತ್ಸಾಹ ಇದ್ದರೆ, ಇಷ್ಟು ದಿನಗಳಲ್ಲಿ ಏನೆಲ್ಲ ಕೊಟ್ಟಿದ್ದೀರಾ ಅದೇ ಥರದ ಆಶೀರ್ವಾದ ಮತ್ತು ಸಹಕಾರವನ್ನು ಕೊಡಿ, ಆಶೀರ್ವದಿಸಿ. ಇದೇ ಥರ ನೂರಾರು ಮಕ್ಕಳಿಗೆ ನಮ್ಮ ಸಂಜೀವಿನಿ ವಿದ್ಯಾಸಂಸ್ಥೆ ವಿದ್ಯಾದಾನವನ್ನು ಮಾಡುತ್ತೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖುಷಿ ಇಲ್ವಾ? ಖುಷಿ ಇದೆ ಇಲ್ವಾ ಎಲ್ರಿಗೂ? ಚಪ್ಪಾಳೆ ಬಂದರೆ ಮಾತ್ರ ಖುಷಿ ಇದೆ ಅಂತ ಅರ್ಥ ಅಲ್ವಾ? ನೋಡಿ, ಶಿಕ್ಷಣದ ಮಹತ್ವ ಎಷ್ಟಿದೆ ಅನ್ನೋದಕ್ಕೆ ನಾನು ಇನ್ನೂ ಒಂದು ಸಣ್ಣ ನಿದರ್ಶನ ಕೊಟ್ಟು ಮುಗಿಸ್ಬಿಡ್ತೀನಿ. ನಾವು ಐಗೂರು ಗ್ರಾಮಕ್ಕೆ ಬಂದ ದಿನವನ್ನು ನಾವು ಯಾವತ್ತೂ ಮರೆಯಲ್ಲ. ನಾನು, ನಮ್ಮ ಮನೆಯವರು, ನನ್ನ ಮಕ್ಕಳು ಯಾವತ್ತೂ ನಾವು ಫಸ್ಟ್ 2001 ಮೇ 28ನೇ ತಾರೀಕು ನಾವು ಐಗೂರು ಗ್ರಾಮಕ್ಕೆ ಕಾಲಿಟ್ವಿ. ಆವತ್ತಿನ ದಿನವನ್ನು ನಮ್ಮ ಜೀವಮಾನ ಇರೋವರೆಗೂ ನಾವು ಯಾವತ್ತೂ ಮರೆಯೋದಿಲ್ಲ. ಆ ಋಣವನ್ನು ನಾವು ಯಾವ ರೀತಿ ತೀರಿಸ್ತಾ ಇದ್ದೀವಿ ಅಂದರೆ, ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡಿಬೇಕು ಅಂತ ಯಾರು ಇಷ್ಟಪಟ್ಟೆಲ್ಲ ಬರ್ತೀರಾ ಅವರಿಗೆ, ಜ್ಞಾನದ ಹಸಿವನ್ನು ಇಟ್ಕೊಂಡು ನಮ್ಮ ಹತ್ರ ಯಾರೆಲ್ಲ ಬರ್ತೀರಾ ಅವರಿಗೆ ನಿಷ್ಕಲ್ಮಶವಾದ ಪ್ರೀತಿಯ ಮೂಲಕ ನೈತಿಕ ಶಿಕ್ಷಣ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಸನಾತನ ಧರ್ಮದ ತಳಹದಿಯ ಮೇಲಿರುವಂಥ ಒಂದು ಶಿಕ್ಷಣವನ್ನು ಕೊಡೋದ್ರ ಮೂಲಕ ನಾವು ಆ ಋಣವನ್ನು ನಿಮಗೆ ತೀರಿಸ್ಕೊಳ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ನಿಮಗೆ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಣ ಯಾಕೆ ಬೇಕು ನಮಗೆ? ಬುಕ್ಸಲ್ಲಿ ಏನಿದೆ? ಪುಸ್ತಕ ಓದಿದರೆ ಏನು ಸಿಗುತ್ತೆ ಅಲ್ವಾ? ಅನಿಸ್ತಿರುತ್ತೆ ಒಂದೊಂದ್ಸರಿ ಯಾರಿಗೋ. ಇಷ್ಟೊಂದೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಯಾಕೆ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು? ಎಲ್ಲೋ ಒಂದು ಸಣ್ಣ ಕಾಡಾಟ ಬರುತ್ತೆ. ಮೊದಲೆಲ್ಲ ನಾನು ಕೂಡ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋಂಥಳು. ಹೈಸ್ಕೂಲ್ವರೆಗೂ 7th ಗೌರ್ಮೆಂಟ್ ಶಾಲೆಯಲ್ಲಿ ಓದಿ, ಆಮೇಲೆ ಸಿರಿಗೆರೆ ಮಠದಲ್ಲಿ ಓದಿದ್ದು ನನ್ನ ವಿದ್ಯಾಭ್ಯಾಸ. ಡಾಕ್ಟರ್ ಸ್ವಾಮಿಗಳು ಕೂಡ ಆವಾಗಿದ್ದರು. ಆದರೆ ಈಗ ನರ್ಸರಿಯಿಂದನೂ ನಾವು ದುಡ್ಡು ಖರ್ಚು ಮಾಡಬೇಕು ಅನ್ನೋದಿದೆ. ಅದು ಅನಿವಾರ್ಯನೋ ಅಗತ್ಯತೆನೋ ಅಥವಾ ನೀವಾಗಿ ಬಯಸೋದೋ ಗೊತ್ತಿಲ್ಲ. ವ್ಯವಸ್ಥೆ ಒಬ್ರಿಗೊಬ್ರಿಗೆ ಪೋಷಕರ ನಿರೀಕ್ಷೆ ಮೇರೆಗೆ ನಾವು ಡಿಮ್ಯಾಂಡ್ ಮಾಡ್ತಾ ಹೋಗ್ತೀವಿ. ಶಾಲೆಯವರು ನಮ್ಮ ಡಿಮ್ಯಾಂಡಿಗೆ ತಕ್ಕಂಗೆ ನೀವು ದುಡ್ಡು ಕೊಡ್ತಿದ್ದೀರಾ, ನೀವು ದುಡ್ಡು ಕೊಡೋದಕ್ಕೆ ತಕ್ಕಂಗೆ ನಾವು ಸೌಲಭ್ಯಗಳನ್ನ ಒದಗಿಸ್ತಿದ್ದೀವಿ. ಒಂದೊಂಥರ ಚೈನ್ ಲಿಂಕ್ ಇದು. ಆ ಥರ ಸಿಸ್ಟಮ್ ಇದೆ. ಶಿಕ್ಷಣ ಯಾಕೆ ಬೇಕು ಅಂದರೆ ಕೇಳಿ, ನಾವು ಈಗ ಖುಷಿ ಇದೆ, ಒಂದ್ಸರಿ ಜೋರ ಚಪ್ಪಾಳೆ ಹಾಕ್ರಿ ನೋಡೋಣ. ಎಲ್ಲರೂ ಪೋಷಕರೆಲ್ಲರೂ ಯಾರು ಕೈ ಎತ್ತಿಲ್ಲ. ಎಸ್, ಕ್ಲಾಪ್ಸೇ ಬೇಕು ನನಗೆ, ಚಪ್ಪಾಳೆನೇ ಬೇಕು. ಹಾಕಿ ಒಂದು ಪ್ರಯೋಗ ಮಾಡೋಣ, ಒಂದು ಚಪ್ಪಾಳೆ ಹಾಕಿ. ಅಲ್ವಾ? ನೋಡಿ, ಈಗ ಖುಷಿ ಇದೆ, ಚಪ್ಪಾಳೆ ಹಾಕ್ಲಿಕ್ಕೆ ಎರಡೂ ಕೈ ಬಳಸಿದ್ದೀವಿ ಅಲ್ವಾ? ಖುಷಿ ಇದ್ದಾಗ ಎರಡೂ ಕೈಲಿ ಚಪ್ಪಾಳೆ ಹಾಕ್ತೀವಿ. ಈಗ ನನಗೆ ದುಃಖ ಆಗಿದೆ, ನನಗೆ ಕಣ್ಣೀರು ಬರ್ತಾ ಇದೆ, ನನಗೆ ನೋವಾಗಿದೆ, ನನ್ನದೇ ಕೈಗಳು, ನಾನು ಖುಷಿ ಇದ್ದಾಗ ಎರಡೂ ಕೈಲಿ ಚಪ್ಪಾಳೆ ಹಾಕಿದ್ದೀನಿ, ನನಗೀಗ ಅಳು ಬರ್ತಿದೆ. ಅಳು ಬಂದರೂ ಕೂಡ ಅದನ್ನು ಒರೆಸ್ಲಿಕ್ಕೆ ನಾನು ಒಂದೇ ಬೆರಳು ಹಿಂಗೆ ಕೆಲಸ ಮಾಡುತ್ತೆ ಅಲ್ವಾ? ಹೌದಲ್ಲ? ನೀವು ಹತ್ತಾಗ ಒಂದು ಬೆರಳು ಮಾತ್ರ ಬರುತ್ತೆ, 4 ಬೆರಳು ಮಡಚ್ಕೊಂತವೆ, ಈ ಕೈ ಎದ್ದೊಳೋದೇ ಇಲ್ಲ. ಒಂದು ಬೆರಳು ಮಾತ್ರ ಬರುತ್ತೆ. ಆದರೆ ನೀವು ಶಿಕ್ಷಣ ಅನ್ನೋದು ಕಲ್ತಿದ್ದೇ ಆದರೆ ಅಲ್ವಾ, ಶಿಕ್ಷಣ ಅನ್ನೋದು ಬಂದಿತ್ತು ಅನ್ನೋದಾದರೆ ಈ ಎಲ್ಲ ಕೈಗಳು ಮೇಲೆ ಬರ್ತವೆ, ಎಲ್ಲವೂ ಬರ್ತವೆ. ಸುಖಕ್ಕೆ ಮಾತ್ರ ಕೈ ಬರುತ್ತೆ, ಕಷ್ಟಕ್ಕೆ ಯಾರೂ ಬರಲ್ಲ. ನಾವು ಮಂದಿಗೆ ಅಂತಿರ್ತೀವಿ, ಇದೊಂದು ನಾವು ಗುರುಗಳು ಹೇಳಿದ ಮಾತಿದು, ಮಂದಿಗಂತೀವಿ ನನ್ನ ಕಷ್ಟಕ್ಕೆ ಯಾರೂ ಬರಲಿಲ್ಲ, ನನ್ನ ಕಷ್ಟಕ್ಕೆ ಯಾರೂ ಬರಲಿಲ್ಲ, ನಾನು ಸುಖವಾಗಿದ್ದಾಗ ಎಲ್ಲರೂ ಬರ್ತಾಯಿದ್ರು. ಅದು ನಿಜ ಇದೆ ರೀ. ಸುಖ ಇದ್ದಾಗ ನನ್ನ ಕೈಗಳೇ ನನಗೆ ಬರುತ್ತೆ, ನೋವಾದಾಗ ನನ್ನ ಕೈಗಳೇ ನನಗೆ ಪೂರ್ತಿ ಬೆರಳುಗಳು ಬರಲಿಲ್ಲ ಕಣ್ಣತ್ರ. ಮತ್ತು ಮಂದಿ ಹೆಂಗೆ ಬರ್ತಾರೆ ನಮ್ಮ ಕಷ್ಟಕ್ಕೆ ಅಲ್ವಾ? ಜನ ಯಾರೂ ಕಷ್ಟಕ್ಕೆ ಬರಲ್ಲ. ಶಿಕ್ಷಣವನ್ನು ಕೊಡಿಸ್ರಿ, ಶಿಕ್ಷಣವನ್ನು ಪಡೀರಿ. ಪುಸ್ತಕ ಓದೋದ್ರಿಂದ ಮಾತ್ರ ಶಿಕ್ಷಣ ಅಂತ ಅನ್ಕೋಬೇಡಿ. ಸಾಂಸ್ಕೃತಿಕವಾಗಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು, ಸಂಸ್ಕೃತಿಯನ್ನು, ನಮ್ಮ ಭಾರತ ಮಾತೆಯ ಒಂದು ಋಣವನ್ನು ತೀರಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಧರ್ಮದ ಆಚರಣೆಗಳನ್ನು, ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸ್ತಾ ಹೋಗೋಣ. ಈಗ ತುಂಬ ಅವಸರ ಆಗಿದೆ, ನಾನು ತುಂಬ ಹೇಳಬೇಕು ಅಂತಿದೆ. ನಮ್ಮ ಅತಿಥಿಗಳೆಲ್ಲರೂ ತುಂಬ ಮಾತಾಡಬೇಕು ಅಂತ ಬಂದ್ವಿ. ನಮ್ಮ ತಲೆಯಲ್ಲಿ ರಾಶಿ ಇದೆ, ನಿಮಗಿನ್ನೂ ಒಂದು ಸಾಸಿವೆ ಕಾಳಷ್ಟು ನಾವು ಕೊಟ್ಟಿಲ್ಲ. ಹಂಗಂತ ನೀವು ದಡ್ರು ಅಂತ ಹೇಳ್ತಿಲ್ಲ. ನಾವು ಇಷ್ಟೊಂದು ಜನ ಸೇರೋದು ಇದೊಂದು ಅಪರೂಪದ ಸಮಾರಂಭ. ಇಲ್ಲಿ ನೀವು ನಮಗೆ ಹೇಳಬೇಕು, ನಾವು ನಿಮಗೆ ಹೇಳಬೇಕು. ಅದೆಲ್ಲವನ್ನು ನಾವು ಮಕ್ಕಳ ಮೇಲೆ ಪ್ರಯೋಗ ಮಾಡಬೇಕು ಅಲ್ವಾ? ವಿಷಯ ವಿನಿಮಯ ಮಾಡ್ಕೋಬೇಕು ಅಂತ ಆಯೋಜನೆ ಮಾಡಿರುವಂಥ ಪ್ರೋಗ್ರಾಮ್ ಇದು. ಎಲ್ಲದೂ ಅಚ್ಚುಕಟ್ಟಾಗಿ ಪ್ರಾರಂಭ ಆಗಿದೆ, ಇನ್ನೇನು ಮುಕ್ತಾಯ ಹಂತಕ್ಕೆ ಬಂದಿದೆ ಕೂಡ. ಇಷ್ಟು ಹೇಳ್ತಾ ಎಲ್ಲರೂ ಶಾಂತ ರೀತಿಯಿಂದ ಈ ಕಾರ್ಯಕ್ರಮದ ಕೊನೆಯವರೆಗೂ ಇದ್ದು ನೋಡಿಕೊಂಡು ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಿ, ನಮ್ಮ ಸಂಜೀವಿನಿ ವಿದ್ಯಾಸಂಸ್ಥೆ ನಿವೇದಿತ ಆಂಗ್ಲ ಮಾಧ್ಯಮದ ಸರ್ವ ಬಳಗಕ್ಕೂ ಕೂಡ ನಿಮ್ಮ ಆಶೀರ್ವಾದ ನಿರಂತರ ಇರಬೇಕು. ಪೋಷಕರ ಸಹಾಯ ಸಹಕಾರದಿಂದ ಮಾತ್ರ ನಾವು ಹಂತ ಹಂತವಾಗಿ ಮೇಲ್ ಬರ್ತಾ ಇದ್ದೀವಿ. ಇಲ್ಲಿ ನಮ್ಮ ಶ್ರಮ ಸಾಸಿವೆ ಕಾಳು ಅಷ್ಟಿದೆ,
ನಿಮ್ಮ ಸಹಾಯ ಬೆಟ್ಟದಷ್ಟಿದೆ. ಈ ಬೆಟ್ಟ ಮತ್ತಷ್ಟು ಬೆಟ್ಟ ಆಗಲಿ ಅಂತ ನಾನು ಆಶೆ ಇಟ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ನಿವೇದಿತಾ ನನ್ನ ಕನಸಿನ ಕೂಸು. ಇಲ್ಲಿಗೆ ಜ್ಞಾನದ ಹಸಿವೆಂದು ಬರುವವರಿಗೆ ಉಣಬಡಿಸಲು ಸದಾ ಸಿದ್ಧಳಾಗಿರುತ್ತೇನೆ ಎಂದು ತಮ್ಮ ಅಧ್ಯಕ್ಷರ ನುಡಿಯನ್ನಾಡಿದ್ದ ಲಲಿತಾ ಪಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದ ಪೂಜಾ ಮೇಡಮ್ ಅವರನ್ನು ಆಹ್ವಾನಿಸುತ್ತಿದ್ದೇನೆ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂ ಬಾಡಲೇಬೇಕು. ಹಾಗೆಯೇ ಮನಸ್ಸು ಇಲ್ಲದಿದ್ದರೂ ಕೂಡ ನಮ್ಮ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸಲೇಬೇಕು. ಇಂದು ಈ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ಲಲಿತಾ ಪಿ ಮಣೂರ್, ಅಧ್ಯಕ್ಷರು, ಸಂಜೀವಿನಿ ವಿದ್ಯಾಸಂಸ್ಥೆ ಐಗೂರು, ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಹೃತ್ಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀ ಪರಮೇಶ್ ಎಸ್ ಮಣೂರ್, ಕಾರ್ಯದರ್ಶಿಗಳು, ಸಂಜೀವಿನಿ ವಿದ್ಯಾಸಂಸ್ಥೆ ಐಗೂರು, ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಗೌರವಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಶ್ರೀಮತಿ ಜ್ಯೋತಿ ಎಸ್, ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಐಗೂರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಮನಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಶ್ರೀಮತಿ ಟಿ ನಾಗರತ್ನ, ಕಾರ್ಯದರ್ಶಿಗಳು, ಜ್ಞಾನದೀಪ ವಿದ್ಯಾಸಂಸ್ಥೆ ಚಿತ್ರದುರ್ಗ, ವಿದ್ಯಾಭಾರತಿ ರಾಜಕಾರಣಿ ಸದಸ್ಯರು, ಇವರಿಗೂ ಕೂಡ ಈಗಾಗಲೇ ನಾವು ನೆನಪಿನ ಕಾಣಿಕೆಯನ್ನು ಸಲ್ಲಿಸಿದ್ದು ವಂದನೆಯನ್ನು ಅರ್ಪಿಸುತ್ತೇನೆ. ಹಾಗೆಯೇ ಶ್ರೀ ಕರಿಬಸಪ್ಪ ಕೆಎನ್, ನಿರ್ದೇಶಕರು, ಸಂಜೀವಿನಿ ವಿದ್ಯಾಸಂಸ್ಥೆ ಹಾಗೂ ಮಾಜಿ ಸದಸ್ಯರು, ಗ್ರಾಮ ಪಂಚಾಯಿತಿ ಬಸವನಾಳ್, ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಶ್ರೀಮತಿ ರೂಪಾ ಬಿ ಬಸಪ್ಪನವರ್, ಸಿಆರ್ಪಿ, ಕಂದನಕೋವಿ ಕ್ಲಸ್ಟರ್, ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಗೌರವಪೂರ್ವ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆಯೇ
ಅಶೋಕ್ HR, ನಿಕಟಪೂರ್ವ CRP, ಕಂದನಕೋವಿ ಕ್ಲಸ್ಟರ್ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮ ಶಾಲೆಯ ಗೌರವಾನ್ವಿತ ಮುಖ್ಯ ಶಿಕ್ಷಕರು ಮತ್ತು ನನ್ನ ಪ್ರೀತಿಯ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ನೇಹಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮ ಶಾಲೆಯ ಭವ್ಯ ಭವಿಷ್ಯತ್ ಭಾರತದ ಪ್ರಜೆಗಳಾದ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನನ್ನ ನೆಚ್ಚಿನ ಮಕ್ಕಳಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಸ್ತ ಪೋಷಕರಿಗೂ, ಶಿಕ್ಷಣ ಪ್ರೇಮಿಗಳಿಗೂ ಹಾಗೂ ಗ್ರಾಮಸ್ಥರಿಗೂ, ಆರಕ್ಷಕ ಸಿಬ್ಬಂದಿಯವರಿಗೂ ತುಂಬು ಹೃದಯದ ವಂದನೆಯನ್ನು ಕೋರುತ್ತಾ ನನ್ನ ಈ ವಂದನಾ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ನಿಮ್ಮೆಲ್ಲರಿಗೆ ವಂದನಾರ್ಪಣೆಯನ್ನು ಸಲ್ಲಿಸಿದ ಪೂಜಾ ಇವರಿಗೆ ಧನ್ಯವಾದಗಳು. ವೇಟ್ ಈಸ್ ಓವರ್. ಐ ನೋ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ಕೊನೆಗೂ ಸಮಯ ಬಂತು. ಈಗ ಸಭಾ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಸೊ ಐ ವುಡ್ ರಿಕ್ವೆಸ್ಟ್ ಯು, ಪ್ಲೀಸ್ ಕೋಆಪರೇಟ್. ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿಕೊಟ್ಟಂತಹ ನಮ್ಮ ಶಾಲೆಯ ಸಹಶಿಕ್ಷಕರಾದ ಅಶೋಕ್ ಸರ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಶಾಲೆ ಈಗಾಗಲೇ ಹೇಳಿರೋ ಹಾಗೆ ಒಂದು ಬಾಡಿಗೆ ಕಟ್ಟಡದಿಂದ ಪ್ರಾರಂಭಗೊಂಡಿತು ಅಂತ ಹೇಳಿದ್ವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಶ್ರಮಕ್ಕೆ, ನಮ್ಮ ಶಾಲೆಯ ಬೆಳವಣಿಗೆಗೆ ಸಹಕಾರ ನೀಡಿ ಹಗಲಿರುಳು ಶ್ರಮಿಸಿ ನಮ್ಮ ಶಾಲೆ ಈ ಒಂದು ಹಂತ ತಲುಪಲಿಕ್ಕೆ ಅನೇಕರ ಕೊಡುಗೆ ಅಪಾರ ಇದೆ. ಸೊ ಇಂತಹ ಅನೇಕ ಕೊಡುಗೆಗಳಲ್ಲಿ ನಮ್ಮ ಶಾಲೆಯ ಒಬ್ಬ ನಿಕಟಪೂರ್ವ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ತಿಪ್ಪೇಶ್ ಸರ್ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಸಹ ಈ ಒಂದು ಸಮಾರಂಭದಲ್ಲಿ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸುವ ಮುಖಾಂತರ ನಮ್ಮ ಶಾಲೆಯ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ನಮ್ಮ ಶಾಲೆಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಾಗಿರ್ತಕ್ಕಂಥವರು ಇವರಿಗೆ ನೆನಪಿನ ಕಾಣಿಕೆಯ ಮುಖಾಂತರ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇನೆ. ಹಾಗೆಯೇ ನಮ್ಮ ಶಾಲೆಯ ಅನೇಕ ಕಾರ್ಯಕ್ರಮಗಳು, ಚಟುವಟಿಕೆಗಳು ನಡೆದಾಗ ಕೆಲವು ಪೋಷಕರು ವಾಲಂಟ್ರಿ ಆಗಿ ಬರ್ತಾರೆ. ನಾವೇನಾದರೂ ನಿಮಗೆ ಸಹಾಯ ಮಾಡ್ತೀವಿ ಅಂತ ಕೇಳ್ತಾರೆ. ನಮಗೆ ಬೇಕಾಗಿರ್ತಕ್ಕಂಥ ಅವರಿಗೆ ಏನು ಅನಿಸುತ್ತೋ ಅದನ್ನು ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅಂತಹವರ ಪೋಷಕರು ಬಹಳಷ್ಟು ಬಳಗ ಇದೆ. ಅಂಥವರಲ್ಲಿ ಮೊದಲನೇ ಸಾಲಿನಲ್ಲಿ ಬರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ KH ಮಂಜುನಾಥ್, ನಮ್ಮ ಪೋಷಕರು, ಬೋರ್ಗಣ್ಣಹಳ್ಳಿ ಗ್ರಾಮಸ್ಥರು, ಹಾಗೂ ಧನಂಜಯ್ ಶ್ರೀ ಇವರು ಸಹ ನಮ್ಮ ಕೋರಿಕೆ ಏನೇ ಇದ್ದರೂ ಕೂಡ ಮೊದಲನೇ ಸಾಲಿನಲ್ಲಿ ಬಂದು ನಮ್ಮ ಶಾಲೆಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರು ಸಹ ಈ ಒಂದು ವೇದಿಕೆಯಲ್ಲಿ ಬಂದುಬಿಟ್ಟು ತಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಹಾಗೂ ನಿತಿನ್ ಚಿತ್ರದುರ್ಗ ಇವರು ಸಹ ನಮ್ಮ ಶಾಲೆಯ ಅನೇಕ ಕಾರ್ಯಕ್ರಮಗಳಿಗೆ ಸೊ ನಾವು ಮುಂದಿದ್ರೆ ಅವರು ಇನ್ನೆಲುಬಾಗಿ ಸಹಕಾರವನ್ನು ನೀಡ್ತಾ ಇರ್ತಾರೆ ಪ್ರತಿ ಸಂದರ್ಭದಲ್ಲೂ. ಸೊ ಅವರು ಕೂಡ ವೇದಿಕೆಗೆ ಬಂದು ನಮ್ಮ ಶಾಲೆಯ ಪರವಾಗಿ ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮೊಗದೊಮ್ಮೆ ನಮಸ್ಕರಿಸುತ್ತಾ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತಮ್ಮೆಲ್ಲರ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಸುಮಾರು ಒಂದು ತಿಂಗಳುಗಳಿಂದ ಶ್ರಮವಹಿಸಿ ಕಲ್ತಿರ್ತಕ್ಕಂಥ ಒಂದು ನೃತ್ಯಗಳನ್ನು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಸೊ ಪೋಷಕರೇ, ತಮ್ಮೆಲ್ಲರಿಗೂ ಕೂಡ ಒಂದು ಕೋರಿಕೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಇದು ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಕಾರ್ಯಕ್ರಮ. ಸೊ ಹಾಗಾಗಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು. ಯಾರೂ ಕೂಡ ವೇದಿಕೆಯ ಹತ್ತಿರ ಬರಬಾರ್ದು. ನಿಮ್ಮ ಒಂದು
ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಅಭಿಮಾನವನ್ನು ಚಪ್ಪಾಳೆಯ ಮೂಲಕ ತೋರಿಸ್ಬೇಕು. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾಡುಗಳನ್ನು ಹಾಕಿ ಅದಾಕಿ ಅಂತ ಹೇಳಬಾರ್ದು. ನೀವೇನಿದ್ರು ಏನಪ್ಪ ಅಂತ ಹೇಳಿದರೆ ಯಾವ ಹಾಡು ಬರ್ತದೆ ಅಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಹೀರೋಗಳಾಗಿ ನೋಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ, ಸೊ ಯಾವುದೇ ವಿದ್ಯಾರ್ಥಿಗಳು ಯಾವುದೇ ಸಾಂಗನ್ನು ನಿರೀಕ್ಷೆ ಮಾಡಬಾರ್ದು. ನಾವು ಒಂದು ಅಚ್ಚುಕಟ್ಟಾಗಿ ಎಲ್ಲ ರೀತಿಯಿಂದನೂ ಕೂಡ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ನೃತ್ಯಗಳನ್ನು ನಾವು ಮಾಡಿಸಿದ್ದೇವೆ. ನಮ್ಮ ಒಂದು ವ್ಯವಸ್ಥೆ ಹೇಗಿದೆಯೋ ಹಾಗೆ ಎಲ್ಲ ನೃತ್ಯಗಳು ನಡೀತಾ ಇರ್ತದೆ. ಯಾರು ಕೂಡ ಕೋರಿಕೆ ಅಥವಾ ಮತ್ತೊಂದು ಏನಾದರೂ ಕೇಳದೆ ನಾವು ಹೇಗಿರುತ್ತೋ ಹಾಗೆ ನಮ್ಮ ಶಾಲೆಯ ಕಾರ್ಯಕ್ರಮ, ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲಿಕ್ಕೆ ಸಹಕರಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭದ್ರತಾ ವ್ಯವಸ್ಥೆಗೆ ಆಗಮಿಸಿರ್ತಕ್ಕಂಥ ಗ್ರಾಮಾಂತರ ಠಾಣೆಯ ಸಿಬ್ಬಂದಿ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಈ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ.